ओके. हरि ओम. हक्कडांकिले नमस्कार. हक्कडेनिले व्हिडिओने ऑडिओ ऑफ करणं विनंती. माना एका घरांटू एका मोबाईल मात्र उपयोग केले रोकण म्हणून सोडर म्हणजे बाकीचे लँक येऊन ಅನುಭಾಗಿದಾಯಕ ಅನುಕೂಲದಾರ तसं 150 ಜನ ಇವೆ 150 ಜನ ಇವೆ ಯಾರ್ತಿ. हा हा हा. कराड विश्व वेबिनार सरणीचं 15ನೇ कंतू आज चालल्याकच. या कार्यक्रमाचं एक विवरण देरा. नित्य पंचांग वाचिर विद्या इडमले माण ಪ್ರಾರ್ಥನೆ ಸಂಖ್ಯಾ ಕೊಟ್ಟ ಪುಟಾಣಿ ಮಹತಿ ಬಾಜಿತೊಟ್ಟಿ ಮಾಣ ಸಂಪನ್ಮೂಲ ವ್ಯಕ್ತಿ ಪರಿಚಯಕರ ನಳಿನಿ ಸೈಪಂಗಲ್ಲು ತಜ್ಜನಂತರ ಸಂಪನ್ಮೂಲ ವ್ಯಕ್ತಿ ಶ್ರೀ ಲಕ್ಷ್ಮೀ ಮಠದ ಮುಲೆ ಉಲ್ಲೇರ ತಜ್ಜನಂತರ ಕೋಣಾಕದಲ್ಲಿ ಪ್ರಶ್ನೆ ವಿತಾರ್ಯಾಕ ಸಿಲ್ಲೇರಿ ವಿತಾರಿಯದಿ ತಜ್ಜನಂತರ ಕರಾಡ ವಿಶ್ವ ವೆಬ್ಸೈಟ್ ಕುರಿತು ಮಾಹಿತಿ ದ್ಯಾಕೊಟ್ಟ ಕುತ್ಕುಳಿ ಸುಬ್ರಹ್ಮಣ್ಯಣ್ಣ अखेरी धन्यवाद द्याकोट दिव्या शिरंदडका. आता कार्यक्रम सुरू करूया. नित्य पंचांग वाचिर विद्या एडमले. ನಿತ್ಯ ಪಂಚಾಂಗ. ಇಂದಿನ ಪಂಚಾಂಗ ಕಲಿಯುಗಾಬ್ಧ 5126 ಶಾಲಿವಾಹನ ಶಕ 1947 ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ಚತುರ್ದಶಿ ಜ್ಯೇಷ್ಠ ಮಹಾನಕ್ಷತ್ರ ರೋಹಿಣಿ ನಿತ್ಯ ನಕ್ಷತ್ರ ಸಿದ್ಧನಾಮ ಯೋಗ ವಾಣಿಜ್ಯೀಕರಣ ಶನಿವಾರ ದಿನಾಂಕ 14/12/2024 ದಿನ ವಿಶೇಷ ದತ್ತಾತ್ರೇಯ ಜಯಂತಿ. ಹರಿ ಓಂ. नित्य पंचांग वाचिल्ल्या विद्याहन्यक धन्यवाद आणि प्रार्थना संख्या वाट पुटाणी महती बाजितोट्टी. उदकयत्तमोदकं सदा मुक्तिसाधकं कलाधर अवतंसकं विलासिलोकयक्षकं अनायकैकनायकं विनाशिते पदैत्यकं नताशुभाशुनाशक नमामि त्वं विनायकं न तीर्थयातिभिकयं नवोदितकभास्वर नमः श्रियाय नित्यै नताधिका पदुद्धयं श्रूये स्वयं विधि स्वयं अजे स्वयं गणि स्वयं महेश्वरं तमश्चय पयत्वयं नियं तयं समस्तलोकसङ्कयं निष्टदैत्यगुञ्जनं दयेतयोदय स्वयं वये भवत्यमक्षयं कृपाकयं क्षमाकय मुदा न्यस्कयं नमस्कयं मनस्कृता मस्कयोमि भास्वर किञ्चनातिमार्जनं चियन्तं तिभाजनं पुयाय नन्दनं सुयाय गैवचैवनं प्रपञ्चनाशभीषणं दयादिभूषण कपोलदानवायं भजे पुराणव कात्वजमचिन्त्ययुपमन्तहि मन्तयाय किं तनं ह्युदं येमियन्तयं वसन्तं वयोगिनां तमेकदं तमेव विचिन्तयामि सन्ततं महागणेश पञ्चयत् आदयेन योन्मुखं व्यजल्पति वातके यदीस्मय गणेश्वरम् अयोगसामदोष सुसाहितीं सुपुत्यतं समायुतयोश्च भूति अभ्युपैति शोचियात्. आहा ಕೊಂಡಾಟೇನ ಭಕ್ತಿ ಭಾವೇನ ಗಣೇಶ ಪಂಚರತ್ನ ಸ್ತೋತ್ರ ಮಳ್ಳಂ ಬಾಯಿ ಪಾಟು ದೋನು ಮಳ್ಳೆ महती बाजितोट्टी बंगारी तेका धन्यवाद देव्या. आणि पुढले संपन्मूल व्यक्ती तम परिचय कर नಳಿನಿ ಸೈಪಂಗಲ್ಲು. ऐकरण्या ऐकर कराड विश्व वेबिनार सರಣಿ ವಿಡಿಯೋ ಆನ್ ಕರಿಯದ ಉಲ್ಲಂಚಲೇನಿ ರೆಕಾರ್ಡ್ ಅದಾರ ಮಾಣ ಜನಾಂಗ ಬಳಗ ಪ್ರಯೋಜನ ಅದಾರ.
कराड विश्व वेबिनार सरणीच्या 15ನೇ कंताच्या या लिंकानुपूर्णள்ள ಒಟ್ಟು कराड बंधुवांकिले आणि ಕೂಡುಂಚಲಾಂಕಿಲೆ ಮತ್ತು हातोडी नमस्कार हावा नलिनी सैपंगल ऐच्या या सरणीनु संपन्मूल व्यक्तिदवनु उल्लाया चुंजिली ಶ್ರೀ ಲಕ್ಷ್ಮೀ ಭಾರದ್ವಾಜ್ ಮಠದ ಮೂಲೆ ನಾವು ಯಾಕೆ ಸಂಘಟಿತರಾಗಬೇಕು ಮಳ್ಳ ಅತ್ಯಂತ ಸೂಕ್ತದಲ್ಲ ವಿಷಯ ಬಗ್ಗೆ ತುಂಚೆ ಎದುರ ಉಲ್ಲಾಯಕವಟ್ಟ ಹೆದ್ದೋಡ್ತಪನೆ ಯಾ ಕರಾಡ ವಿಶ್ವ ವೆಬಿನಾರನ್ನು ಅಮ್ಮಿ ಐಕ್ಕಿಲ್ಲ ಪುಳ್ಳ ಒಟ್ಟು 14 ಸರಣಿಂಚ ಶಿಲೆ ವಿಭಿನ್ನದಲ್ಲ ವಿಷಯಾच्या ಆಯ್ಕೆಕ ಅಭಿನಂದನತೆಕ ಸನ್ನೆ ಪ್ರಾಯಾರೀಚಿ ಭರ್ತಿ ವಿಷಯನು ಪ್ರಬುದ್ಧದಲ್ಲ ಶ್ರೀ ಲಕ್ಷ್ಮೀ ಭಾರದ್ವಾಜ್ ಮಠದ ಮೂಲೆ ಹೆಜ್ಜೆ ಕುರಿತು ಏಕ ಕುഞ്ഞി ಪರಿಚಯ ಅತ್ತಂ ತುಂಚ ಪುಳ್ಳೆ ವೃತ್ತಿನು ವಕೀಲುದವನು ಕುಡೆಲಾನು ವಾಸ್ತವ್ಯ ಕರ್ಣನ್ನು ಅತ್ಸುಂಚೋ ಪುರುಷೋತ್ತಮಣ್ಣ ಮಠದ ಮೂಲೆ ನೆ ಗಿರಿಜಕ್ಕ ಮಠದ ಮೂಲೆ ಹಂತಿ ಸುಪುತ್ರಿ ಶ್ರೀ ಲಕ್ಷ್ಮೀ ಭಾರದ್ವಾಜ್ ಮಠದ ಮೂಲೆ ಈ ವಿಜ್ಞಾನ ವಿಷಯನು ಪದವಿ ಪೂರ್ತಿ ದಲ್ಲಮಾಣ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಮಹಾವಿದ್ಯಾಲಯನು ಲಾ ಮಳ್ಳೇರಿ ಕಾನೂನು ಪದವಿ ಶಿಕ್ಕಿಲಿಲಿ ತೌಲಿಚಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತನ್ನು ಪೂರ್ವ ರಾಷ್ಟ್ರೀಯ ಕಾರ್ಯಕಾರಿಣಿದವನು ಆಯ್ಕೆದಲ್ಲಿಲಿ ಹೆತ್ತಿಯೇಕಿ ಹೆಗ್ಗಳಿಕ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ದಕ್ಷಿಣ ಕನ್ನಡ ಹಜ್ಜಿ ನಿಕಟ ಪೂರ್ವ ಜಿಲ್ಲಾ ಸಹಕಾರ್ಯದರ್ಶಿದವನುಲೆ ಅಚ್ಚಿಲಿ ಮಳ್ಳಲ ಅನೇಕ ಅಮ್ಮಿ ಹೆಮ್ಮೆ ಪಡ್ಪುನ್ನ ವಿಷಯ ಉದಯವಾಣಿ ಸೂಚನ್ ರಿದಮ್ ನ್ಯೂಸ್ 13 ಮಾತ್ರ ನೋಯಸ ವಿಕ್ರಮ ವಾರ ಪತ್ರಿಕೆची ಲೇಖಕಿಲೆ ಈ ಶ್ರೀ ಲಕ್ಷ್ಮೀನು ಮಣ್ಯಾಕ ಸಂತೋಷ ಪಡ್ಪಾರ ಜಬಲ್ಪುರ ಜೈಪುರ್ ಶಿಮ್ಲಾ ಅಸ್ಸಾಂ ವಿಂಗಡಿಂಗಡ ಕಡೆಕ ದಲ್ಲ ರಾಷ್ಟ್ರೀಯ ಮಟ್ಟಾಚ ವಿದ್ಯಾರ್ಥಿ ಸಂಕಿರಣವನ್ನು ವಿಚಾರ ಮಂಡನಕ್ಕೆಲ್ಲ ಅನುಭವಲೇ ಹೆಕ್ಕಾಚ ರಾಣಿಬೆನ್ನೂರು ರಾಯಚೂರು ಹುಬ್ಬಳ್ಳಿ ಉಡುಪಿ ಕೊಡಗು ಅಸ್ಸಾಂ ತೊಗಡೆ ಜಾಗಾನು ಸಲ್ಲಲ್ಲ ರಾಜ್ಯ ಮಟ್ಟ ವಿದ್ಯಾರ್ಥಿ ವಿಚಾರಣ ಸಂಕಿರಣಾನುಲೆ ವಿಚಾರ ಮಂಡನಕ್ಕೆಲ್ಲಿ ಕೀರ್ತಿ ಹೆತ್ತಿಲಿ 2018 ನುಡಿಸಿರಿ ಸಂದರ್ಭಾನು ತಲ್ಲುಂಚ ವಿದ್ಯಾರ್ಥಿ ಸಿರಿ ಕವಿಗೋಷ್ಠಿನು ಕವಯತ್ರಿದವನುಲೆ ಭಾಗಿದಚ್ಚಿಲಿ ಮಳ್ಳಲ ಹೆತ್ತ ಬಹುಮುಖ ಪ್ರತಿಭೆಕ ಏಕ ಸಾಕ್ಷಿ ತಸಂಚಿ ಬಾಲ್ಯಾಂಟೂಂಚಿ ವಿವಿಧ ಸಂಗೀತ ನೃತ್ಯ ನಾಟಕ ಭಗವದ್ಗೀತೆ ಕಂಠಪಾಠ ಭಾಷಣ ಅಸ ಥೊಕಡೆ ವಿಷಯಾಚ ಸ್ಪರ್ಧಾನು ಭಾಗವಹಿಸ್ಪುನು ಪ್ರೈಸ್ ಪ್ರಶಸ್ತಿ ಕಣ್ಣನ್ನು ಅವಂತ್ಯ ಕರಾಡ ಸಮುದಾಯಕ ರೋಕ ನಾಮಹಳ್ಳಿಲಿ ಈ ಅಂಕಿಚೇಟಿ ಅತ್ತಲೆ ಸಂಗೀತ ನೃತ್ಯ ವಯಲಿನ ಮಣ್ಣು ಶಿಕ್ಕುಮಣ್ಣು ಅಭ್ಯಾಸು ಕರ್ನಣ್ಣು ಅಚ್ಚುಂಚಿಯಕಿ ಉದಯೋನ್ಮುಖ ಕಲಾಸಕ್ತೆಯಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟಾಚ ವಿದ್ಯಾರ್ಥಿ ಸಾಹಿತ್ಯ ಸಮ್ಮೇಳನನು ಮಾತ್ರ ನೋಯಸ ಮಂಗಳೂರು ವಿಶ್ವವಿದ್ಯಾಲಯ ಅಂಬಿಕರ ಚೌಡಯ್ಯ ಅಧ್ಯಯನ ಕೇಂದ್ರಾಂಟು ಆಯೋಜಿಸುತ್ತಿಲ್ಲ ಅಂಬಿಕರ ಚೌಡಯ್ಯ ವಿಚಾರ ಸಂಕಿರಣನುಲೆ ಸಂಪನ್ಮೂಲ ವ್ಯಕ್ತಿದವನು ಭಾಗಿದಲ್ಲ ಶ್ರೀ ಲಕ್ಷ್ಮಿಕ ಆಲ್ ರೌಂಡರ್ ಮಳ್ಳೆಲಾನು ಕಾಯಿ ತಪ್ಪುನ ಅಶಿ ಬಹುಮುಖ ಪ್ರತಿಭೆ ಆಗಿ ಅತ್ತಂ ತುಂಚೆ ಎದುರ ನಯ ಅಂಚೆ ಎದುರ ಉಲ್ಲಾಯಕವಟ್ಟ ತೆಕ್ಕ ಯಾ ವೆಬಿನಾರ ಸರಣಿಕ ಹಾರ್ದಿಕ ಹಾರೈಕ ಸ್ವಾಗತ ಓ ಕಾರ್ಯಕ್ರಮ ರೊಕ್ಕೇನ ತಲ್ಲೋನು ದೇವು ಮಳ್ಳ ಆಶಯ ಅಣಿ ಪುಳ್ಳೆಲೆ ಹೆತ್ತ ಭವಿಷ್ಯನು ಉತ್ತರೋತ್ತರ ಅಭಿವೃದ್ಧಿ ಆಯುರಾರೋಗ್ಯ ಭಾಗ್ಯ ಒಟ್ಟುಲೆ ದೇವು ಕರುಣಿಸ್ಪೂನು ಪ್ರಾರ್ಥನಾ ಕರ್ನಣ್ಣು ಮುಖ ತೆಜ್ಜ ಕುರಿತು ಉಲ್ಲಾಯಕ ಅವಕಾಶದಿಲ್ಲಲಂಕ ಹೃದಯ ಪೂರ್ತಿ ಕೃತಜ್ಞತ ಮಂಡ್ರಂ ಧನ್ಯವಾದ ಧನ್ಯವಾದ ನಳಿನಿಕ ಅಣಿ ಪುಳ್ಳೆ ವೇಣುಕರಪ್ಪನಕ್ಕ ಸಂಪನ್ಮೂಲ ವ್ಯಕ್ತಿ ಶ್ರೀಲಕ್ಷ್ಮಿ ಮಠದ ಮೂಲೆ ಈ ವಿಚಾರ ಹಂಗ ಮಂಡನ ಕರ್ನಣ್ಣು ವಿನಂತಿ ಕರ್ರಿ ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಹೆತ್ತ ತಾಯಿಯನ್ನು ಹೊತ್ತ ಭಾರತ ಮಾತೆಯನ್ನು ಮನಸಾರೆ ಸ್ಮರಿಸ್ತಾ ನಳಿನಿ ಅಕ್ಕನ ಶುಭ ಹಾರೈಕೆಗೆ ನಮಿಸ್ತಾ ಹಾಗೆ ಇಲ್ಲಿ ಸೇರಿರುವಂತಹ ಎಲ್ಲ ಸಮಾಜ ಬಾಂಧವರಿಗೆ ನಾನು ಶ್ರೀಲಕ್ಷ್ಮಿ ಮಠದ ಮೂಲೆ ಮಾಡುತ್ತಿರುವಂತಹ ಪ್ರೀತಿಪೂರ್ವಕ ನಮಸ್ಕಾರಗಳು. ನಾನು ಇವತ್ತಿನ ಈ ಅವಧಿಗೆ ಆಯ್ದುಕೊಂಡಿರುವಂತಹ ವಿಷಯ ನಾವು ಯಾಕೆ ಸಂಘಟಿತರಾಗಬೇಕು ಅಂತ ಹೇಳಿ.
ನಾವು ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಇದರ ಕುರಿತಾಗಿ ಕೇಳಿದ್ದೇವೆ. ಆದ್ರೆ ಕೆಲವೊಂದು ವಿಷಯಗಳಿಗೆ ನಾವು ವಿಷಯಗಳನ್ನ ಹೇಗೆ ಅರ್ಥೈಸಿಕೊಳ್ಳಬಹುದು ಅಂತ ಹೇಳಿದ್ರೆ, ಅವುಗಳಿಗೆ ಪ್ರಶ್ನೆಯನ್ನ ಹಾಕಿದಾಗ ಅದರಿಂದ ಬಂದಂತ ಉತ್ತರವೇ ಆ ವಿಷಯವನ್ನ ಸವಿಸ್ತಾರವಾಗಿ ನಮ್ಗೆ ತಿಳಿಸಿಕೊಡುತ್ತದೆ. ಆ ನಿಟ್ಟಿನಲ್ಲಿ ನಾನು ಈಗ ನಾವು ಯಾಕೆ ಸಂಘಟಿತರಾಗಬೇಕು ಅನ್ನುವಂತಹ ವಿಷಯದ ಕುರಿತಾಗಿ ಮಾತನಾಡ್ತೇನೆ. ಹಲೋ, ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ನಾಗರಾಜಣ್ಣ ಗಮನಿಸಿ. ಶ್ರೀಲಕ್ಷ್ಮಿ ಮಾತಾಡುವ ಮುಂಚೆ ಅಲ್ಲೇನೋ ಡಿಸ್ಟರ್ಬೆನ್ಸ್ ಇದೆ, ಅವಳಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಮುಂದುವರಿಸಬಹುದು. ನಾನು ಅವರನ್ನು ಡಿಲೀಟ್ ಮಾಡಿದೆ. ನೀವು ಕಂಟಿನ್ಯೂ ಮಾಡಿ. ಭಾರತ ಅಂತ ಹೇಳಿದ್ರೆ, ನಾವು ಭಾರತ ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡುವಾಗ ನಮ್ಮ ಕಣ್ಣೆದುರಿಗೆ ಬರುವಂತಹ ವಿಷಯ ಯಾವುದು ಅಂತ ಹೇಳಿದ್ರೆ ಯೋಗ, ಆಯುರ್ವೇದ, ಸಂಸ್ಕೃತ, ಆಧ್ಯಾತ್ಮಿಕತೆ, ಹಾಗೆಯೇ ಸಾಹಿತ್ಯ ವಿಷಯಗಳು ಅಂತಹ ವಿಭಿನ್ನವಾದ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಅದರಲ್ಲಿ ಕೃಷಿಯನ್ನ ಮಾಡಿದಂತಹ ಹಲವಾರು ಜನರನ್ನ ಈ ಭಾರತ ಕಂಡಿದೆ. ಇವೆಲ್ಲವೂ ನಾನೀಗ ಯಾವುದನ್ನೆಲ್ಲ ಹೇಳಿದ್ದೇನೋ ಅವೆಲ್ಲವೂ ಈ ಭಾರತದ ಬ್ರ್ಯಾಂಡ್ಗಳಾಗಿವೆ. ಈ ಬ್ರ್ಯಾಂಡ್ಗಳು ನಮ್ಮ ಹಿಂದುತ್ವದ ಹಾಗೆಯೇ ಭಾರತೀಯ ನಾಗರಿಕತೆಯ ಒಂದು ನಾಗರಿಕತೆಯನ್ನ ಏನು ಅಂತ ಹೇಳಿ ತಿಳಿಸ್ತದೆ. ಇವತ್ತು ಭಾರತ ಜಾಗತಿಕವಾಗಿ ಹೇಗೆ ಮುಂದಡಿ ಇಡ್ತಾ ಇದೆ ಅಂತ ಹೇಳಿದ್ರೆ, ಒಂದು ತಂತ್ರಜ್ಞಾನದ ಒಂದು ಪವರ್ ಹೌಸ್ ಆಗಿ ಮುನ್ನಡೆತಾ ಇದೆ. ಅದು ಗಣಿತದಲ್ಲಾಗಿರ್ಲಿ, ವಿಜ್ಞಾನದಲ್ಲಾಗಿರ್ಲಿ, ಹಾಗೆ ಜ್ಯೋತಿಷ್ಯ ಶಾಸ್ತ್ರ, ಇವೆಲ್ಲವೂ ಇನ್ನಿತರ ವಿಷಯಗಳಲ್ಲಿ ಭಾರತ ಮುನ್ನಡೆಯುತ್ತಾ ಇದೆ. ಆ ಭಾರತ ಮುನ್ನಡೆಯುವುದಕ್ಕೆ ಕಾರಣ ಏನು ಅಂತ ಹೇಳಿ ನಾವು ಸ್ವಲ್ಪ ಟ್ರೇಸ್ ಮಾಡ್ಕೊಂಡ್ರೆ ಅದು ನಮ್ಮಲ್ಲಿ ಇದ್ದಂತಹ ಕೂಡು ಕುಟುಂಬದಿಂದ. ಅಮೆರಿಕದ ಒಬ್ಬ ಬರಹಗಾರ ಹೇಳ್ತಾನೆ, ಅಮೆರಿಕದಲ್ಲಿರುವಂತಹ ಭಾರತೀಯ ಮೂಲದ ಜನರು ಇದ್ದಾರಲ್ವಾ, ಅವರು ತಮ್ಮ ಕ್ಷೇತ್ರದಲ್ಲಿ ಯಾಕೆ ಸಕ್ಸಸ್ ಆಗ್ತಾರೆ, ಯಶಸ್ಸನ್ನ ಕಾಣ್ತಾರೆ ಅಂತ ಹೇಳಿದ್ರೆ ಅವರ ಹಿಂದೆ ಇರುವ ಈ ಕೂಡು ಕುಟುಂಬದ ಒಂದು ವ್ಯವಸ್ಥೆ ಅಂತ ಹೇಳಿ. ಆ ಕೂಡು ಕುಟುಂಬ ಇವತ್ತಿನ ಹೊತ್ತಿಗೆ ನಮ್ಮ ಜೊತೆಗೆ ಇಲ್ಲ. ನಾವೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿ ಹೋಗಿದ್ದೇವೆ. ಆದ್ರೂ ಆ ಕೂಡು ಕುಟುಂಬದಿಂದ ಬಂದಂತಹ ಕೆಲವು ಆಚಾರ ಆಗಿರ್ಲಿ, ವಿಚಾರ ಆಗಿರ್ಲಿ, ಇವತ್ತಿಗೂ ನಮ್ಮ ಇನ್ನಿತರ ಕಾರ್ಯಗಳಿಗೆ ಪೂರಕವಾಗಿ ಸೇರ್ಕೊಳ್ತಾ ಇದ್ದಾರೆ. ನಾವು ಹಿಂದೂಗಳು ಅಥವಾ ನಾವು ಭಾರತದವರು ಹೇಗೆ ಜಗತ್ತಿನಾದ್ಯಂತ ಗುರುತಿಸ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಕ್ರೌರ್ಯದ ಭಾವನೆ ಇಲ್ಲ. ಸಹಿಷ್ಣುತೆಯನ್ನ ಕೈಗೊಂಡು ನಾವು ಯಾವುದೇ ವಿಷಯದಲ್ಲಾಗಿರ್ಲಿ ಅಗ್ರೆಸಿವ್ ಆಗದೆ ಇರುವಂತದ್ದು ನಮ್ಮ ಒಂದು ಯಶಸ್ಸಿಗೆ ಕಾರಣ, ಹಾಗೆ ನಮ್ಮನ್ನ ಇಡೀ ವಿಶ್ವ ಗುರುತಿಸಿಕೊಳ್ಳೋದಕ್ಕೆ ಕಾರಣವಾಗಿದೆ. ನಮ್ಮ ಪ್ರತಿಯೊಂದು ವೇದ ಆಗಿರ್ಲಿ, ವೇದ ಶಾಸ್ತ್ರಗಳಾಗಿರ್ಲಿ, ಅಥವಾ ನಮ್ಮಿಂದ ಬಂದಂತಹ ಅಂದ್ರೆ ಹಿಂದುತ್ವದ ಅಡಿಪಾಯವನ್ನ ಇಟ್ಟುಕೊಂಡು ಬಂದಂತಹ ಬೌದ್ಧ ಮತ ಆಗಿರ್ಲಿ, ಇವೆಲ್ಲವುದರಲ್ಲಿ ಕೂಡ ನಾವು ನಾನ್ ಅಗ್ರೆಸಿವ್ ವಿಷಯವನ್ನ ನಾವು ನೋಡ್ಕೊಳ್ಬಹುದು. ನಾವು ಎಲ್ಲವನ್ನ ಒಪ್ಕೊಳ್ತೇವೆ. ನಾವು ಅದು ಬೇಡ ಇದು ಬೇಡ ಅಂತ ಹೇಳುದಿಲ್ಲ. ನಾವು ಎಲ್ಲವನ್ನ ಒಪ್ಕೊಂಡು ಬಂದವರು.
ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಅಂತ. ಒಂದು ಸತ್ಯವನ್ನ ವಿದ್ವಜ್ಜನರು ಬಹು ರೀತಿಯಲ್ಲಿ ಅದನ್ನ ವಿಶ್ಲೇಷಿಸ್ತಾರಂತೆ. ಅವೆಲ್ಲವನ್ನ ಒಪ್ಪಿಕೊಳ್ಳುವಂತಹ ಹೃದಯ ವೈಶಾಲ್ಯತೆ ನಮ್ಮ ಭಾರತದ ಜನರಿಗಿದೆ. ಅದರಲ್ಲೂ ನಾವು ಹಿಂದೂಗಳಿಗೆ ಇದೆ. ಆದ್ರೆ ಇಷ್ಟೆಲ್ಲ ವಿಶೇಷತೆ ಇದ್ರೂ ಕೂಡ ನಾವು ಕೆಲವೊಂದು ವಿಷಯ ಬರುವಾಗ ಅಪಲಾಜಿಟಿಕ್ ಹಿಂದೂ ಆಗ್ತೇವೆ. ಅದ್ ಯಾಕೆ ಅಂತ ಗೊತ್ತಾಗುವುದಿಲ್ಲ. ನಾವು ಬೌದ್ಧಿಕವಾಗಿ ಬಹಳಷ್ಟು ಜನರಿಗಿಂತ ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ನಾವು ಹಿಂದೂಗಳು ಅಂತ ಹೇಳೋದಿಕ್ಕೆ ಸಂಕೋಚ ಪಡ್ತೇವೆ. ಅದೆಲ್ಲವೂ ಯಾತಕ್ಕೆ ಆಯ್ತು ಅಂತ ಹೇಳಿದ್ರೆ ಕೆಲವೊಂದು ನರೇಟಿವ್ ಬಿಲ್ಡ್ ಆಗಿದೆ. ಅಂತಹ ನರೇಟಿವ್ಗಳ ಬಿಲ್ಡ್ ಆಗಿದೆ. ಅದನ್ನ ಮಾಡಿದ್ದು ಬೇರೆ ಯಾರೂ ಅಲ್ಲ, ಈ ಕಮ್ಯುನಿಸ್ಟ್ ಸಿದ್ಧಾಂತ ಇದ್ದ ಕಾರಣ. ನಮ್ಮ ಭಾರತದಲ್ಲಿ ಸಿಗುವಂತಹ ಒಳ್ಳೆಯ ವಿಚಾರಗಳೆಲ್ಲವೂ ಕೂಡ ಅದು ಭಾರತದ ಪರಂಪರೆಯ ಮೂಲಕ ಬಂದದ್ದು. ಯಾವುದೆಲ್ಲ ಋಣಾತ್ಮಕ ಚಿಂತನೆಗಳು, ಯಾವೆಲ್ಲ ಋಣಾತ್ಮಕ ವಿಷಯಗಳನ್ನ ಈ ಸಮಾಜ ಆಚರಿಸ್ತಾ ಇದೆ ಅಂತ ಇದೆಯೋ ಅವೆಲ್ಲವೂ ಹಿಂದೂ ಪರಂಪರೆಯಿಂದ ಬಂದಿದೆ ಅನ್ನುವಂತಹ ಒಂದು ಸ್ಟ್ರಾಟಜಿಕಲ್ ಮೈಂಡ್ ಸೆಟ್ ಅನ್ನ ಈ ಕಮ್ಯುನಿಸ್ಟ್ ಸಿದ್ಧಾಂತದವರು ಭಾರತದಲ್ಲಿ ಬಿತ್ತಿದ್ದಾರೆ. ಇವೆಲ್ಲವುದರ ಜೊತೆಗೆ ನಮ್ಮ ಶಿಕ್ಷಣ ವ್ಯವಸ್ಥೆಯೂ ಹಾಗೆ ಆಗಿದೆ. ಮೀಡಿಯಾ ಕೂಡ, ಜರ್ನಲಿಸ್ಟ್ಗಳು ಕೂಡ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅನ್ನ ಮಾಡ್ತಿದ್ದಾರೆ. ಈ ಮೀಡಿಯಾದವರು ಹೇಗೆ ನಮ್ಮ ಈ ಬ್ರ್ಯಾಂಡ್ಗಳನ್ನ ಜಗತ್ತಿನ ಮುಂದೆ ಇಡ್ತಾರೆ ಅಂತ ಹೇಳಿದ್ರೆ, ಉದಾಹರಣೆಗೆ ಯೋಗ ಅನ್ನುವಂಥದ್ದು ಒಂದು ಬೌದ್ಧಿಕ ಅಲ್ಲ, ಆಧ್ಯಾತ್ಮಿಕ ಅಭ್ಯಾಸ ಆಗಿದೆ. ಅರ್ಥಾತ್ ನಾವು ದೇವರ ಕಡೆಗೆ ಅಥವಾ ದೇವರನ್ನ ಸೇರಬೇಕು ಅಂತ ಹೇಳಿದ್ರೆ ಯೋಗವನ್ನ ನಾವು ಒಂದು ದಾರಿಯಾಗಿ ನಾವು ನೋಡ್ತೇವೆ. ಆದ್ರೆ ಈ ಮೀಡಿಯಾಗಳು ಹೇಗೆ ಅವುಗಳನ್ನ ತೋರಿಸ್ತದೆ ಅಂತ ಹೇಳಿದ್ರೆ, ಆ ಯೋಗವನ್ನ ಹೇಗೆ ತೋರಿಸ್ತದೆ ಅಂತ ಹೇಳಿದ್ರೆ, ಯೋಗ ಅನ್ನುವುದು ಒಂದು ನಾನ್ ರಿಲಿಜಿಯಸ್ ವಿಷಯ ಆಗಿದೆ. ಅದು ಕೇವಲ ದೈಹಿಕ ಆರೋಗ್ಯಕ್ಕೋಸ್ಕರ ಮಾತ್ರ ಇದೆ. ಅದರಲ್ಲಿ ಏನು ಆಧ್ಯಾತ್ಮಿಕತೆ ಇಲ್ಲ ಅನ್ನುವಂತಹ ಒಂದು ವಿಷಯವನ್ನ ಜಾಗತಿಕ ಮಟ್ಟದಲ್ಲಿ ಇಟ್ಟಿದೆ. ಇದು ಕೇವಲ ಯೋಗದ ವಿಷಯದಲ್ಲಿ ಮಾತ್ರ ಅಲ್ಲ, ಎಲ್ಲಾ ವಿಷಯಗಳಲ್ಲೂ ಈ ಒಂದು ನರೇಟಿವ್ ಅನ್ನ ಈ ಕಮ್ಯುನಿಸ್ಟ್ ಸೈಡಿನವರು ಮಾಡಿದ್ದಾರೆ. ಇದು ಯಾಕೆ ಅಂತ ನಂಗೆ ನಿಜವಾಗ್ಲೂ ಅರ್ಥ ಆಗೋದಿಲ್ಲ. ಅವರಿಗೆ ಆ ವಿಷಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಇಲ್ವೋ, ಅಥವಾ ಅವರು ತಿಳ್ಕೊಂಡ ರೀತಿ ಹಾಗಿದೆಯೋ ಗೊತ್ತಿಲ್ಲ. ಆದ್ರೆ ಅದನ್ನ ಸರಿಯಾಗಿ ತಿಳ್ಕೊಳ್ಳುವ ಮನಸ್ಥಿತಿ ಅವರಲ್ಲಿ ಇನ್ನೂ ಬರ್ಲಿಲ್ಲ. ಇನ್ನು ಬರ್ತದೋ ಇಲ್ವೋ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಹೇಗೆ ಈ ನಮ್ಮ ಭಾರತದ ನಾಗರಿಕತೆಯನ್ನ ಹಾಗೆಯೇ ವೇದವನ್ನ ಎರಡು ಸೆಪರೇಟ್ ಬೇರೆ ಬೇರೆ ಅನ್ನುವಂಥದ್ದನ್ನ ಹೇಳಿದ್ದಾರೆ ಅಂತ ಹೇಳಿದ್ರೆ ಈ ಕಮ್ಯುನಿಸ್ಟ್ ಸಿದ್ಧಾಂತದವರು. ಲಕ್ಷ್ಮಿ, ಇದು ಪ್ರೆಸೆಂಟೇಶನ್ ಮಾಡ್ತಾ ಇದ್ದೀರಾ ನೀವು? ಹೌದು. ಈಗ ಡೆಸ್ಕ್ಟಾಪ್ ಕಾಣ್ತಾ ಉಂಟು, ಪಿಪಿಟಿ ಕಾಣ್ತಾ ಇಲ್ಲ. ಎಂತ ಕಾಣ್ತಾ ಉಂಟು? ಡೆಸ್ಕ್ಟಾಪ್ ಮಾತ್ರ. ನೀವು ಪಿಪಿಟಿಯನ್ನು ಆನ್ ಮಾಡಿ ಶೇರ್ ಮಾಡಿ. ಹೌದಾ? ಈಗ ಕಾಣ್ತಿದ್ಯಾ? ಒಂದು ನಿಮಿಷ. ಬಂತು, ಈಗ ಬಂತು. ಈ ಕುರಿತಾಗಿ ಪ್ರೊಫೆಸರ್ ಡಿ.ಕೆ. ಚಕ್ರವರ್ತಿ ಅವರು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಅವ್ರು ಹೇಳ್ತಾರೆ, ನಮ್ಮ ನಮ್ಮ ಭಾರತದ ನಾಗರಿಕತೆಯನ್ನ ಹಾಗೆ ವೇದಗಳನ್ನ ಎರಡು ಸೆಪರೇಟ್ ಆಗಿ
ನೋಡುವಂತಹ ಸ್ಥಿತಿಯನ್ನ ತಂದದ್ದು ಈ ಎಡ ಸಿದ್ಧಾಂತದವರು. ಇದಕ್ಕೆ ಬೇಕಾಗಿ ಹಲವಾರು ರೀತಿಯಾದಂತಹ ಕುತಂತ್ರಗಳನ್ನ ಅವ್ರು ಮಾಡಿದ್ದಾರೆ ಅಂತ ಹೇಳಿ. ನಮ್ಮ ಭಾರತ ಹೇಗೆ ಇದೆ ಅಂತ ಹೇಳಿದ್ರೆ ವಿವಿಧತೆಯಲ್ಲಿನ ಏಕತೆ ಅನ್ನುವಂಥದ್ದು. ವಿವಿಧತೆಯಲ್ಲಿ ನಾವು ಏಕತೆಯನ್ನ ನೋಡುವಂಥವ್ರು. ನಮ್ಮಲ್ಲಿ ಹಲವಾರು ಭಾಷೆಗಳಿವೆ. ಅದು ಯಾಕೆ ಅಂತ ಹೇಳಿದ್ರೆ ಈ ಹಿಂದುತ್ವ, ಈ ಹಿಂದುವಾದ ಅನ್ನುವಂಥದ್ದನ್ನ ನಾವು ಮರೆಯಬಾರದು. ನಮ್ಮ ಕನ್ಯಾಕುಮಾರಿಯಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಗುಜರಾತಿಂದ ಗುವಾಹಟಿಯವರೆಗೆ ನಮ್ಮನ್ನ ಒಂದು ಅಂತ ಹೇಳಿ ಹಿಡ್ದಿಟ್ಟದ್ದು ಈ ನಮ್ಮ ಹಿಂದುತ್ವ ಅಂತ ಹೇಳಿ ಹಲವಾರು ಜನ ಹೇಳಿದ್ದಾರೆ. ಆದ್ರೆ ಇದನ್ನ ಅಲ್ಲ ಅಂತ ಹೇಳಿ ಸುಮಾರು ಈ ಲೆಫ್ಟ್ ಮೈಂಡ್ ಸೆಟ್ ಅವರು ಹೇಳ್ತಾ ಬಂದಿದ್ದಾರೆ. ನಮ್ಮ ಸಂಘದ ಹಿರಿಯ ಪ್ರಚಾರಕರಾದ HV ಶೇಷಾದ್ರಿ ಅವರು ಒಂದು ಕಡೆ ಹೀಗೆ ಹೇಳ್ತಾರೆ, ನಮ್ಮ ದೇಶದಲ್ಲಿ ವಿವಿಧತೆ ಇದೆ. ಈ ವಿವಿಧತೆ ಹೇಗೆ ಇದೆ ಅಂತ ಹೇಳಿದ್ರೆ, ಒಂದು ಮರದಲ್ಲಿ ಹೇಗೆ ಎಲೆಗಳಿವೆಯೋ, ಹೇಗೆ ಹೂಗಳು ಹಣ್ಣುಗಳು ಇವೆಯೋ, ಅವುಗಳು ನಮ್ಮ ದೇಶದ ವಿವಿಧತೆ ಅಂತ ಹೇಳಿ. ಆದ್ರೆ ಅವುಗಳಿಗೆಲ್ಲ ಶಕ್ತಿಯನ್ನ ಕೊಡುವಂಥದ್ದು ಅದು ಬೇರು. ಆ ಬೇರು ಬೇರೆ ಯಾವುದೂ ಅಲ್ಲ, ಅದು ಹಿಂದುತ್ವ ಅಂತ ಹೇಳಿ. ಹಿಂದುವಾಗಿ ಇರುವಂಥದ್ದು. ಹಿಂದೂ ಅನ್ನುವಂಥದ್ದು ಒಂದು ಪ್ರಾಕ್ಟೀಸ್, ಒಂದು ವೇ ಆಫ್ ಲೈಫ್. ಅದು ಜೀವನದ ಒಂದು ನಾವು ಹೇಗೆ ಜೀವನವನ್ನ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ತಿಳಿಸ್ಕೊಡುವಂಥದ್ದು ಹಿಂದುತ್ವ. ಅದು ಬೇರೆ ಮತಗಳ ಹಾಗೆ ಅದು ರಿಲಿಜನ್ ಅಲ್ಲ, ಅದು ಧರ್ಮ ಅಂತ ಹೇಳಿ ಹೇಳ್ತಾರೆ. ನಾವು ನೋಡ್ಬೋದು, ಪ್ರಸ್ತುತ ಚಿತ್ರಣವನ್ನ ನಾವು ಗಮನಿಸಿದ್ರೆ ಒಂದು ದೇಶದಲ್ಲಿ ಯಾವಾಗ ಒಂದು ಮೆಜಾರಿಟಿ ಜನಸಂಖ್ಯೆ ಇರುವಂತಹ ಒಂದು ಕಮ್ಯುನಿಟಿ ಕಡಿಮೆ ಆಗ್ತದೋ ಆವಾಗ ಅದು ಆ ಒಂದು ಭೂ ಪ್ರದೇಶದಿಂದ ಅಂದ್ರೆ ಆ ಒಂದು ರಾಷ್ಟ್ರದಿಂದ ಹೊರಗೆ ಹೋದ ಹಾಗೆ ಆಗ್ತದೆ ಅಂತ ಹೇಳಿ. ನಾವು ಅಫ್ಘಾನಿಸ್ತಾನದ ವಿಷಯವನ್ನ ನೋಡೋದಾದ್ರು, ಅಥವಾ ಪಾಕಿಸ್ತಾನ, ಬಾಂಗ್ಲಾದೇಶ, ಕಾಶ್ಮೀರವಾಗಿರ್ಲಿ, ಅಲ್ಲಿ ಬಹುಸಂಖ್ಯೆಯಲ್ಲಿ ಇದ್ದಂತಹ ಹಿಂದೂಗಳು ಅವರ ಸಂಖ್ಯೆ ಯಾವಾಗ ಕುಂಠಿತವಾಯ್ತು ಆವಾಗ ಈ ಭೂಪ್ರದೇಶವೇ ಭಾರತದಿಂದ ಬೇರೆ ಹೋದ ಹಾಗೆ ಅನಿಸ್ತು. ನಾವು ಅಫ್ಘಾನಿಸ್ತಾನದ ವಿಷಯ ತೆಗೆದ್ರೆ ಅಖಂಡ ಭಾರತ ಇತ್ತು. ಪಾಕಿಸ್ತಾನವನ್ನ ನೋಡುವ, ಅಖಂಡ ಭಾರತದಲ್ಲಿ ಅಫ್ಘಾನಿಸ್ತಾನ, ಪಾಕಿಸ್ತಾನ ಹಾಗೆ ಬಾಂಗ್ಲಾದೇಶ ಇತ್ತು. ಅಲ್ಲಿ ಹಿಂದೂಗಳ ಸಂಖ್ಯೆ ತೀರಾ ಕುಂಠಿತವಾಯಿತು. ಆ ಕಾರಣದಿಂದಾಗಿ ಆ ಭೂಪ್ರದೇಶವೇ ಭಾರತದಿಂದ ಹೋಯ್ತು. ನಾವು ಯಾಕೆ ಸಂಘಟಿತರಾಗಬೇಕು ಅಂತ ಹೇಳಿದ್ರೆ, ಯಾವಾಗ ನಮ್ಮ ಧ್ವನಿ ಕುಂತದೋ, ಧ್ವನಿಯೇ ನಮ್ಮಲ್ಲಿ ಇಲ್ಲವಾಗ್ತದೋ, ಆಗ ನಮ್ಗೆ ಇರುವಂತಹ ಹಕ್ಕು ಅದು ಹಾಗೆ ಹೋಗ್ತದೆ. ಆಗ ನಮ್ಮ ಮೇಲೆ ಯಾರು ಡಾಮಿನೇಟ್ ಆಗಿರ್ತಾರೆ ಅವರು ನಮ್ಮ ಮೇಲೆ ಅವರ ಪ್ರಹಾರವನ್ನ ಪ್ರಾರಂಭಿಸ್ತಾರೆ. ಆ ಮೂಲಕ ನಮ್ಮನ್ನ ನಾಶ ಮಾಡಿಸುವಂತಹ ಸರ್ವ ಪ್ರಯತ್ನವನ್ನ ಪ್ರಾರಂಭಿಸ್ತಾರೆ. ಹಾಗೆ ನಾಶವಾದಂತ ಉದಾಹರಣೆಯೇ ನಮ್ಮ ಮುಂದೆ ಇವತ್ತಿದೆ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ. ನಾವು ಹಿಂದೂಗಳು ಯಾವತ್ತೂ ಸಂಘಟಿತರಾಗಬೇಕು. ನಾವು ನಮ್ಮಲ್ಲಿ ಒಂದು ಅಭ್ಯಾಸ ಇದೆ, ಏನು ಅಂತ ಹೇಳಿದ್ರೆ ನಾವು ಹಿಂದೆ ಆದದ್ದನ್ನ ಮರೆತು ಹೋಗ್ತೇವೆ, ವಿಸ್ಮೃತಿಗೆ ಒಳಗಾಗ್ತೇವೆ. ಅದು ನಮ್ಮ ರಕ್ತದಲ್ಲಿಯೇ ಬಂದಿದೆಯಾ ಅನ್ನಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ನಾವು ಹೇಗೆ ಒಟ್ಟಾಗಿ ಇದ್ವಿ ಹಿಂದೆ ಎಲ್ಲ ಅಂತ ಹೇಳಿದ್ರೆ, ಇವ ಮುಸ್ಲಿಂ, ಇವ ಹಿಂದೂ ಅನ್ನುವಂಥ ಭಾವನೆ ಇರ್ಲಿಲ್ಲ. ನಾವೆಲ್ಲ
ಒಂದು ನಾವೆಲ್ಲ ಭಾರತದ ಮಡಿಲಲ್ಲಿ ಇರುವಂತವರು ಅನ್ನುವಂಥ ಭಾವನೆ ಇತ್ತು. ಯಾವಾಗ ಈ ಕೊಲೋನಿಯಲ್ ಮೈಂಡ್ ಸೆಟ್ ಬಂತು, ಯಾವಾಗ ಈ ಇಸ್ಲಾಮಿಕ್ ಆಕ್ರಮಣಗಳು ಭಾರತದಲ್ಲಿ ಪ್ರಾರಂಭ ಆದವು, ಈ ಕಮ್ಯುನಿಸ್ಟ್ ಸಿದ್ಧಾಂತಗಳು ಭಾರತದ ಮೇಲೆ ಲಗ್ಗೆ ಇಟ್ಟವು, ಆ ದಿನದಿಂದ ಭಾರತೀಯರು ಅವರವರೊಳಗೆ ಒಂದು ಡಿವಿಷನ್ ಅನ್ನ ಕಂಡುಕೊಂಡ್ರು. ಅರ್ಥಾತ್ ನಾವು ಮೊದಲು ಮೋಹನ್ ಭಾಗವತ್ ಅವರು ಒಂದು ಕಡೆ ಹೀಗೆ ಹೇಳ್ತಾರೆ, ಭಾರತದಲ್ಲಿ ಇರುವಂತವರು ಪ್ರತಿಯೊಬ್ರು ಭಾರತೀಯರು, ಹಾಗೆ ಪ್ರತಿಯೊಬ್ರು ಹಿಂದೂಗಳು ಅಂತ. ಯಾಕೆಂತ ಹೇಳಿದ್ರೆ ಹಿಂದೂ ಅನ್ನುವುದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಈ ಸಿಂಧೂ ನದಿಯ ಕೆಳಗಡೆ ಇರುವಂತಹ ಭೂಪ್ರದೇಶದಲ್ಲಿ ಯಾರೆಲ್ಲ ಇದ್ದಾರೆಯೋ, ಯಾರೆಲ್ಲ ವಾಸ್ತವ್ಯವನ್ನ ಹೂಡ್ತಾರೋ ಅವರೆಲ್ಲರೂ ಹಿಂದೂಗಳು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಭಾರತೀಯರು ಅಂತ ಹೇಳಿ ಮೋಹನ್ ಭಾಗವತರು ಹೇಳಿದ್ರು. ಇದು ನಿಜವಾಗ್ಲೂ ಹೌದು. ಆದ್ರೆ ಇದಕ್ಕೆ ಇಂಟರ್ಪ್ರಿಟೇಷನ್ ಮಾತ್ರ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ. ಹಾಗೆ ಇರುವಂತಹ ನರೇಟಿವ್ಸ್ ಗಳನ್ನ ಬಿಲ್ಡ್ ಮಾಡಿದ್ದಾರೆ. ನಮ್ಮಲ್ಲಿ ಯಾವ ಸ್ಥಿತಿ ಇವತ್ತಿಗೆ ಇದೆ ಅಂತ ಹೇಳಿದ್ರೆ, ನಿಜವಾದ ವಿಷಯಗಳನ್ನ ನಾವು ಹೇಳಿದ್ರೆ ಅದು ಕಟ್ಟುಕತೆ ಆಗ್ತದೆ. ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಇವತ್ತಿನ ಸ್ಥಿತಿ ಇವತ್ತು ಏನಾಗ್ತದೆ ಅಂತ ಹೇಳಿದ್ರೆ ಲೆಕ್ಚರ್ಸ್ ಗಳು ಕೇವಲ ಸಿಲೆಬಸ್ ಅನ್ನ ನೋಡ್ಕೊಂಡು ಹೋಗ್ತಾರೆ. ಆದ್ರೆ ಆ ಅಕಾಡೆಮಿಕ್ಸ್ ಅಲ್ಲಿ ನಿಜವಾಗ್ಲೂ ಅದ್ ಇದೆಯೋ ಇಲ್ವೋ ಅನ್ನುವಂಥ ವಿಷಯವನ್ನ ಅವರು ನೋಡುವುದಿಲ್ಲ. ಅದರ ಬಗ್ಗೆ ಅಧ್ಯಯನವನ್ನು ಮಾಡುವುದಿಲ್ಲ. ಆ ಮೂಲಕ ಇದ್ದಂಥ ನಿಜವಾದ ನೈಜ ವಿಷಯವನ್ನ ಮಕ್ಕಳ ಮುಂದೆ ಇಡೋದಿಲ್ಲ. ಮಕ್ಕಳನ್ನ ತೀರಾ ಒಂದೇ ವಿಷಯದ ಲೆಕ್ಚರ್ಸ್ ಹೇಳುವುದನ್ನೇ ಮಕ್ಕಳು ಕೇಳಬೇಕು, ಆ ರೀತಿಯಾಗಿ ಮಕ್ಕಳನ್ನ ಓದಿಸ್ತಾರೆ. ಆ ಮೂಲಕ ನಿಜವಾದ ವಿಷಯಕ್ಕೆ ಪ್ರಾಶಸ್ತ್ಯವನ್ನ ಕೊಡುವುದಿಲ್ಲ. ಅದು ಅಲ್ಲೇ ಮರೆಯಲ್ಲಿ ನಾಟಕವಾಗಿ ಹೋಗ್ತದೆ. ಈ ಕಾರಣದಿಂದಾಗಿ ನಾವು ಆದದ್ರ ಬಗ್ಗೆ ನಮ್ಮ ಹಿಂದೆ ಆದಂತಹ ಅನೇಕ ಹತ್ಯಾಕಾಂಡಗಳು ಆಗಿವೆ. ಹಿಂದೂಗಳ ಮೇಲೆ ಅನೇಕ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ, ಕೊಲೆಗಳಾಗಿವೆ. ಉಟ್ಟ ಬಟ್ಟೆಯಲ್ಲಿ ನಮ್ಮ ದೇಶಕ್ಕೆ ಓಡಿ ಬಂದಂತಹ ಹಲವಾರು ಹಿಂದೂಗಳು ಇದ್ದಾರೆ. ಅವರ ಪರಿಸ್ಥಿತಿ ಇಂದಿಗೂ ನಿಜವಾಗ್ಲೂ ಶೋಚನೀಯವಾಗಿದೆ. ಅಂತಹ ಹಿಂದೂಗಳ ಕಣ್ಣು ಒರೆಸುವಂತ ಕೆಲಸ ಆಗಬೇಕು. ಆದ್ರೆ ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇಲ್ಲ, ನಾವು ಸಂಘಟಿತರಾಗ್ತಾ ಇಲ್ಲ ಅನ್ನುವಂಥದ್ದು ಒಂದು ದುಃಖದ ಸಂಗತಿ. ಮುಸ್ಲಿಮರಲ್ಲಿ ಒಂದು ಮಾನಸಿಕತೆ ಇದೆ. ಏನು ಅಂತ ಹೇಳಿದ್ರೆ, ಅವರು ಅದ್ ಎಷ್ಟೇ ವಿರೋಧಿಗಳಾಗಿದ್ರು ಕೂಡ ಅವರ ಮತದ ಬಗ್ಗೆ ಏನಾದ್ರೂ ವಿರೋಧ ಬಂತೆ ಆದ್ರೆ ಅವರು ಒಟ್ಟಿಗೆ ಆಗ್ತಾರೆ. ಇದಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಸೌದಿ ಅರೇಬಿಯಾ ಮತ್ತೆ ಲಿಬಿಯಾ ಅನ್ನುವಂಥ ರಾಷ್ಟ್ರ, ಅವುಗಳು ಕಟ್ಟ ವೈರಿಗಳು. ಆದ್ರೆ ಈ ಇಸ್ಲಾಮಿಕ್ ಕಂಟ್ರಿಗಳನ್ನ ಸ್ಥಾಪಿಸಬೇಕು ಅನ್ನುವಂಥ ಒಂದೇ ಉದ್ದೇಶಕ್ಕೋಸ್ಕರ ಅವರು ಸಂಘಟಿತರಾದರು. ಆದ್ರೆ ನಾವು ಹಿಂದೂಗಳು ಅಂತ ಹೇಳುವಾಗ ನಾವು ಅಪಲಜೆಟಿಕ್ ಆಗ್ತೇವೆ. ನಾನು ಹಿಂದೂ ಅಂತ ಹೇಳಬೇಕೋ ಬೇಡವೋ ಅನ್ನುವಂಥ ವಿಷಯಕ್ಕೆ ನಮ್ಗೆ ಸರಿಯಾದ ಜಿಜ್ಞಾಸೆ ಇರೋದಿಲ್ಲ. ನಾವು ಹೇಳುದೇ ಬೇಡ ಹಿಂದೂ, ನಾವು ಹೇಳಿದ್ರೆ ಅವ ಹೀಗೆ ನೋಡ್ತಾನೆ, ಇವ ಹೀಗೆ ನೋಡ್ತಾನೆ ಅನ್ನುವಂಥ ಮಾನಸಿಕತೆಯನ್ನ ನಾವು ಇಟ್ಕೊಂಡಿದ್ದೇವೆ. ನಾವು ಸಂಘಟಿತರಾಗಬೇಕು ಹೇಗೆ ಅನ್ನುವುದನ್ನ ಮುಸ್ಲಿಮರಿಂದ ಕಲಿಬೇಕು, ಕ್ರಿಶ್ಚಿಯನ್ರಿಂದ ಕಲಿಬೇಕು. ಕ್ರಿಶ್ಚಿಯನ್ರು ಮಿಷನರಿಯನ್ನ ತರಬೇಕು ಅಂತ ಹೇಳಿದ್ರೆ ಅದು ಹೇಗೆ ಸಂಘಟಿತರಾಗಿ ಕೆಲಸ ಮಾಡ್ತಾರೆ ಅಂತ ನೋಡ್ಬೇಕು. ಈ ಮೈಸೂರು, ಕೊಡಗು ಸೈಡ್ಗೆ ನಾವು ಹೋದ್ರೆ ಗೊತ್ತಾಗ್ತದೆ. ಆವತ್ತು ಕೆಲವು ವರ್ಷಗಳ ಹಿಂದೆ ಒಂದು ಕ್ರಿಶ್ಚಿಯನ್ ಕಮ್ಯುನಿಟಿ ಬಂತು. ಅಲ್ಲಿ ಮೈಸೂರಿನಲ್ಲಿ ಒಂದು ಚರ್ಚನ್ನ ಸ್ಥಾಪಿಸಿ ಮನೆಗೆ
ಪ್ರತಿಯೊಬ್ಬ ಕ್ರಿಶ್ಚನು ತೆರಳ್ತಾನೆ ಅಲ್ಲಿ ಆಸುಪಾಸಿನಲ್ಲಿ ಇದ್ದಂತಹ ಮನೆಗಳಿಗೆ. ಆ ಮನೆಗಳಿಗೆ ತೆರಳಿ ಕ್ರಿಶ್ಚಾನಿಟಿಯ ಬಗ್ಗೆ ತಿಳಿಸಿಕೊಡ್ತಾನೆ. ನಮ್ಮ ಹಿಂದೂ ಸಮಾಜದಲ್ಲಿ ಇದ್ದಂತಹ ಹಿಂದೆ ಇದ್ದಂತಹ ಕೆಲವು ಜಾತಿ ಪದ್ಧತಿಗಳನ್ನ ಮಾತಾಡ್ತಾರೆ. ಆ ಜಾತಿ ಪದ್ಧತಿಗಳು ಆವತ್ತು ಆಗಿನ ಕಾಲದಲ್ಲಿ ಇದ್ದಿರಬಹುದು, ಆದ್ರೆ ಅವು ಇವತ್ತಿಗೂ ಇದೆ ಅಂತ ಹೇಳಿ ಒಂದು ಸುಳ್ಳನ್ನ ಮತ್ತೆ ಹೇಳಿ ಅದನ್ನ ಸತ್ಯವನ್ನಾಗಿ ಮಾಡಿಸಿ ಜನರ ಬ್ರೈನ್ ವಾಶ್ ಮಾಡ್ತಾರೆ. ಆ ಮೂಲಕ ಎಷ್ಟೋ ಮನೆಗಳು ಇವತ್ತು ಮೈಸೂರಿನಲ್ಲಿ, ಕೊಡಗಿನಲ್ಲಿ ಮತಾಂತರ ಆಗಿರೋದನ್ನ ನಾವು ನೋಡಬಹುದು. ಇವೆಲ್ಲವನ್ನ ನೋಡಿದ್ರೆ ನಮ್ಮಲ್ಲಿ ನೋಡುವಾಗ ನನಗೆ ಕೆಲವೊಂದು ಪ್ರಶ್ನೆಗಳು ನನ್ನಲ್ಲಿ ಮೂಡ್ತಾ ಉಂಟು. ಅವತ್ತು ಗಾಂಧೀಜಿ ಎಲ್ಲೋ ಟರ್ಕಿಯಲ್ಲಿ ನಡೆದಂತಹ ಒಂದು ಮುಸ್ಲಿಂ ರಿವೋಲ್ಟಿಗೋಸ್ಕರ ಜನರ ಅವತ್ತು ಗಾಂಧಿ ಎಲ್ಲೋ ಟರ್ಕಿಯಲ್ಲಿ ನಡೆದಂತಹ ಒಂದು ಖಲೀಫರಿಗೋಸ್ಕರ ಭಾರತದಲ್ಲಿ ಖಿಲಾಫತ್ ಅನ್ನುವಂತಹ ಚಳುವಳಿಯನ್ನ ತಂದ್ರು. ಆದ್ರೆ ಅದೇ ಮುಸ್ಲಿಮರು ಚಳುವಳಿಯನ್ನ ಮಾಡಿದ್ರು. ಅದೇ ಮುಸ್ಲಿಮರು ಭಾರತದಲ್ಲಿ ಮೋಪ್ಲಾ ಅನ್ನುವಂಥ ದಂಗೆಯನ್ನ ಎಬ್ಬಿಸಿದ್ರು. ಅದರಲ್ಲಿ ಬರೋಬ್ಬರಿ 20,000 ಹಿಂದೂಗಳ ಮಾರಣ ಹೋಮ ನಡೆಯಿತು. ಆ ಸಂದರ್ಭದಲ್ಲಿ ಯಾವುದೇ ಈ ಮುಂಚೂಣಿಯಲ್ಲಿ ಇದ್ದಂತಹ ನಾಯಕರು ಯಾರೂ ಮಾತನಾಡಲಿಲ್ಲ. ಗಾಂಧಿ ಮುಸ್ಲಿಮರನ್ನು ಓಲೈಕೆ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಅಲ್ಲಲ್ಲೇ ಸಂಘಟಿತರಾಗಿದ್ದಂತಹ ಜನರನ್ನ ವಿಘಟಿಸಿ ಮುಸ್ಲಿಮರನ್ನ ಓಲೈಕೆ ಮಾಡುವಂತ ಬಹಳ ಪ್ರಯತ್ನವನ್ನ ಮಾಡಿದ್ರು. ಅದರಲ್ಲಿ ಸಫಲರೂ ಆದ್ರು. ಆದ್ರೂ ಕೂಡ ಇಂದಿಗೂ ಆ ಮುಸ್ಲಿಮರನ್ನ ಓಲೈಸುವಂತ ಕೆಲಸ ಆಗ್ತಾ ಉಂಟು. ಆದ್ರೂ ನಾವು ಇದನ್ನೆಲ್ಲ ಕಣ್ಣು ಮುಂದೆ ನೋಡ್ತಾ ಇದ್ರು ಕೂಡ ನಾವು ಇನ್ನೂ ಸಂಘಟಿತರಾಗ್ತಾ ಇಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ನಮ್ಮಲ್ಲಿ ಆ ಪ್ರಶ್ನೆಗೆ ನಮ್ಮಲ್ಲೇ ಉತ್ತರವನ್ನ ಕಂಡುಕೊಳ್ಬೇಕು. ಕಾಶ್ಮೀರಿ ಪಂಡಿತರನ್ನ 1947 ಆಸುಪಾಸಿನಲ್ಲಿ ಅವರನ್ನ ಕೊಂದು ಆ ಕಾಶ್ಮೀರದಿಂದ ಹೊರಗೆ ಓಡಿಸಿದ್ರು ಕೂಡ ನಮ್ಮ ದೇಶದಲ್ಲಿ ಇದ್ದಂತಹ ಕೆಲವು ರಾಜಕೀಯ ನಾಯಕರುಗಳು ಅದರ ಬಗ್ಗೆ ಇಲ್ಲ. ಯಾವ ಇವತ್ತಿಗೂ ಅವರ ಕಾಶ್ಮೀರ ಅವರ ಹುಟ್ಟೂರು ಇವತ್ತಿಗೂ ಒಂದು ಗೆಸ್ಟ್ ಹೌಸ್ ಆಗಿ ಮಾರ್ಪಾಟಾಗಿದೆ. ಅದ್ ಯಾಕೆ ನಾವು ಇವತ್ತು ಅವರಿಗೆ ಬೇಕಾದಂತಹ ಅವರ ಕಣ್ಣು ಒರೆಸುವಂತ ಕೆಲಸಕ್ಕೆ ನಾವು ಮುಂದೆ ಬರಲಿಲ್ಲ. ನಾವು ನಮ್ಮದೇ ವಿಷಯದಲ್ಲಿ ಬ್ಯುಸಿ ಆಗಿ ಬಿಟ್ಟಿದ್ದೇವೆ. ಕಾಶ್ಮೀರಿ ಪಂಡಿತರಿಗೆ ಆಗ್ತಾ ಇರುವಂತಹ ಘಟನೆಗಳಿಗೆ ನಾವು ಆ ಸಮಸ್ಯೆ ನಮ್ಮದೂ ಸಮಸ್ಯೆ, ನಾಳೆ ನಮ್ಮ ಮನೆಗಳಿಗೂ ಬರೋದು ಅನ್ನುವಂತ ವಿಚಾರವನ್ನ ನಾವು ಕಂಡುಕೊಳ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಹಲವಾರು ಆ ವಿಷಯವನ್ನ ಬೇಸ್ ಆಗಿಟ್ಟುಕೊಂಡು ದೇಶದ ಎಲ್ಲೆಡೆ ಬೇರೆ ಬೇರೆ ರೀತಿಯಾಗಿ ಮುಸ್ಲಿಮರು ಇವತ್ತಿಗೂ ನಮ್ಮ ಮೇಲೆ ಆಕ್ರಮಣವನ್ನ ಮಾಡ್ತಾ ಇದ್ದಾರೆ. ಹೀಗೆಲ್ಲ ವಿಷಯಗಳು ನಮ್ಮ ಮುಂದೆ ನಡೀತಾ ಇದ್ರೂ ಕೂಡ ನಾವು ಇವತ್ತಿಗೂ ಸಂಘಟಿತರಾಗ್ತಾ ಇಲ್ಲ. ಸಂಘಟನೆ ಅಂತ ಹೇಳುವಾಗ ಕೆಲವೊಂದಷ್ಟು ಸಂಘಟನೆ ಆರ್ಗನೈಸೇಷನ್ಸ್ಗಳು ನಮ್ಮ ಕಣ್ಣು ಮುಂದೆ. ನಾವೊಂದು ಒಂದು
ಹೇಳಿಕೆಯನ್ನ ಕೊಟ್ಟು ಬಿಡ್ತೇವೆ. ಹ ती आज ಸ್ವಲ್ಪ ಸಂಘಟನೆ ಕರಾಕಿ ಅಮ್ಮಿ ಉಲ್ಲೋ ಪೈಚ ಅಮ್ಮ ಅಂತ ಕೆಲಸ ಅಂತ ಹೇಳಿ ನಾವು ಮಾತಾಡ್ತೇವೆ. ಒಂದು ಬಜರಂಗ ದಳದ ಕಾರ್ಯಕರ್ತ ಮುಸಲ್ಮಾನನ ಹಿಂದೆ ಓಡಿದಂತ ಹಿಂದೂ ಯುವತಿಯನ್ನ ತರುವಲ್ಲಿ ಸರ್ವ ಪ್ರಯತ್ನವನ್ನ ಮಾಡಿದ್ರು ಕೂಡ ತನ್ನ ಮನೆ ಮಕ್ಕಳ ಬಗ್ಗೆ ಯೋಚನೆ ಮಾಡದೆ ಆ ಸಹೋದರಿಯನ್ನ ಮತ್ತೆ ಕರೆಯಬೇಕು ಅನ್ನುವಂತ ಒಂದೇ ಉದ್ದೇಶದಿಂದ ಕೆಲಸವನ್ನ ಮಾಡಿದ್ರು ಕೂಡ ತೇಂ ಬಜರಂಗ ದಳದ ತೆಂಪೋರ ತಕ್ಕದೇನ್ಸಿ ಕೆಲಸ ಅನ್ನುವಂತ ಒಂದು ಹೇರಿಕೆಯ ಮಾತುಗಳನ್ನ ನಾವು ಇವತ್ತಿಗೂ ಕೇಳ್ತಾ ಇದ್ದೇವೆ. ಬಜರಂಗ ದಳದವರು ಇವರೆಲ್ಲ ಸಂಘಟಿತರಾಗಿ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಅವರ ಕೆಲಸಗಳಿಗೆ ನಾವು ಯಾವತ್ತೂ ಒಂದು ಬೆನ್ನೆಲುಬಾಗಿ ನಮ್ಮ ಸಮಾಜ ನಿಲ್ಲಿಲ್ಲ. ನಮ್ಗೆ ಯಾವ್ದಾದ್ರೂ ವಿಷಯಗಳು ನಮ್ಗೆ ಆಪತ್ತು ಬಂದಾಗ ಇಂತಹ ಸಂಘಟನೆಗಳೇ ನಮ್ಮ ಕಣ್ಣು ಮುಂದಿಗೆ ಬರೋದು. ಹಾಗಿರುವಾಗ ನಾವು ಸಂಘಟಿತರಾಗಿ ಸಮಾಜದ ಒಳಗಡೆ ಸಂಘಟಿತರಾಗಿ ಹಾಗೆಯೇ ಹಿಂದೂ ಸಮಾಜ ಒಟ್ಟಿಗೆ ಆಗಿ ಮುಂದೆ ನಡೆದ್ರೆ ನಮ್ಮ ಭಾರತ ಖಂಡಿತವಾಗಿ ಮುಂದಡಿತದೆ ಅಂತ. ಕೆರ್ನಾರ್ಡ್ ಅರ್ಟ್ ಅನ್ನುವಂಥ ಒಬ್ಬ ಫ್ಲೆಮಿಶ್ ಬರಹಗಾರ ಭಾರತದ ಬಗ್ಗೆ ತನ್ನ ಬರಹದಲ್ಲಿ ಒಂದು ಕಡೆ ಹೀಗೆ ಹೇಳ್ತಾನೆ. ನಮ್ಮ ಭಾರತದಲ್ಲಿ ಅದೆಷ್ಟು ಹತ್ಯಾಕಾಂಡಗಳು ನಡೆದ್ರೂ ಕೂಡ ಭಾರತದ ಜನ ಅಥವಾ ಹಿಂದೂ ಜನ ಅದನ್ನ ಎಲ್ಲ ನೆಗ್ಲೆಕ್ಟ್ ಮಾಡ್ತಾರೆ. ಅದಕ್ಕೆ ಆತ ಒಂದು ಹೆಸರನ್ನು ಕೊಡ್ತಾನೆ, ನೆಗೋಟಿನಿಸಂ ಅನ್ನುವಂಥದ್ದು. ಅವ ತನ್ನ ಒಂದು ಸ್ಟಡಿಯಲ್ಲಿ ಹೀಗೆ ಹೇಳ್ತಾನೆ, ಇನ್ ಮೈ ಸ್ಟಡಿ ಆಫ್ ದ ಅಯೋಧ್ಯ ಕಾಂಟ್ರವರ್ಸಿ notice that the frequent attempts to conceal or deny inconvenient evidence were an integral part of larger effort to rewrite India's history and to whitewash Islam. ಅಂದ್ರೆ ಭಾರತದಲ್ಲಿ ಅದ್ ಯಾವ ರೀತಿ ನರೇಟಿವ್ಸ್ ಗಳನ್ನ ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಹಿಂದೂಗಳ ಮೇಲೆ ಇದುವರೆಗೂ ಯಾವುದೇ ಹತ್ಯಾಕಾಂಡಗಳು ನಡೀಲಿಲ್ಲ, ಹಿಂದೂಗಳ ಮಕ್ಕಳನ್ನ ಯಾರು ಅತ್ಯಾಚಾರ ಮಾಡ್ಲಿಲ್ಲ, ಯಾವುದು ಎಲ್ಲ ಹಿಂದೂಗಳ ವಿಷಯದಲ್ಲಿ ಎಲ್ಲವೂ ಸರಿಯಾಗಿ ನಡೀತಾ ಇದೆ. ಏನೋ ನಡೀತಿದ್ರೂ ಕೂಡ ಅದು ಅಲ್ಪಸಂಖ್ಯಾತರ ಮೇಲೆ ನಡೀತಿದೆ ಅನ್ನುವಂತಹ ಒಂದು ನರೇಟಿವ್ ಗಳನ್ನ ಬಿಲ್ಡ್ ಮಾಡಿ ಹಿಂದೂ ಜನರ ಮೇಲೆ ಅದನ್ನ ಹೇರ್ತಾ ಇದ್ದಾರೆ. ಆ ರೀತಿಯಾಗಿ ಹೇರಿ ಇವತ್ತಿಗೂ ಕೂಡ ನಾವು ಹಿಂದೂ ಸಮಾಜದ ಮೇಲೆ ಏನು ಆಗ್ತಾ ಇಲ್ಲ, ಆಗ್ತಾ ಇದ್ರು ಅದು ದಿನ ಹೋದ ಹಾಗೆ ಅದು ಸರಿ ಆಗ್ತದೆ ಅನ್ನುವಂಥ ಮನಸ್ಥಿತಿಯಲ್ಲಿ ನಾವು ಇದ್ದೇವೆ. ಈ ನರೇಟಿವ್ಸ್ ಗಳು ಹೇಗೆ ನಮ್ಮ ಮೇಲೆ ಪ್ರಭಾವ ಬೀರಿವೆ ಅಂತ ಹೇಳಿದ್ರೆ, ನಾವು ಕಾಳಿದಾಸನನ್ನ ಉಪಮೆಗೆ ಹೋಲಿಸ್ತೇವೆ. ಆದ್ರೆ ಆ ಕಾಳಿದಾಸನನ್ನ ಈ ನರೇಟಿವ್ಸ್ ಗಳು ಹೇಗೆ ಇದ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಕಾಳಿದಾಸನನ್ನ ಶೇಕ್ಸ್ಪಿಯರ್ ಆಫ್ ಇಂಡಿಯಾ ಹಾಗೆ ಕರೀತಾರೆ. ಕಾಳಿದಾಸ ಅನ್ನುವಂಥವನು 1000 ವರ್ಷಗಳ ಹಿಂದೆಯೇ ಭಾರತದಲ್ಲಿ ಆಗಿ ಹೋಗಿದ್ದಾರೆ. ಅವರ ಸಾಹಿತ್ಯ ಇವತ್ತಿಗೂ ಜನಮಾನಸದಲ್ಲಿ ಇದೆ. ಆದ್ರೂ ಕೂಡ ನಾವು ಕಾಳಿದಾಸನನ್ನ ಕಡೆಗಣಿಸಿ ಶೇಕ್ಸ್ಪಿಯರ್ ಅನ್ನ ದಿ ಗ್ರೇಟ್ ಅಂತ ಕರಿತೇವೆ. ಈ ವಿಷಯದಿಂದಾಗಿ ನಾವು ಇದರಿಂದ ನಾವು ಹೊರಗೆ ಬರಬೇಕು ಅನ್ನುವಂತಹ ದೃಷ್ಟಿಯಿಂದ ನಾವು ಸಂಘಟಿತರಾಗಬೇಕು ಇನ್ನು ನಾವು ನಮ್ಮ ಸಮಾಜದ ದೃಷ್ಟಿಯಿಂದ ಇದನ್ನ ನೋಡುವುದಾದ್ರೆ, ಕರಾಳ ಅನ್ನುವಂಥದ್ದು ನಾವು ಸಂಘಟಿತರಾಗಿ ನಮ್ಮಲ್ಲಿ ಕರಾಡ ಅಭ್ಯುದಯ ಸಂಘ ಇದೆ, ಇನ್ನಿತರ ಸಂಘಟನೆಗಳಿವೆ, ಯುವ ಕರಾಡ ಅಂತ ಇದೆ. ಹೀಗಿರುವಾಗ ನಾವೊಂದು ಪ್ಲಾಟ್ಫಾರ್ಮ್ ಅನ್ನ
ಮಾಡಿಕೊಟ್ಟಿದ್ದೇವೆ, ಒಂದು ವೇದಿಕೆಯನ್ನ ಹಾಕಿಕೊಟ್ಟಿದ್ದೇವೆ. ಆ ವೇದಿಕೆಯನ್ನ ಹಾಕಿದ್ದೇವೆ, ಆದ್ರೆ ಆ ವೇದಿಕೆಗೆ ಬೇಕಾದಂತ ಇಚ್ಛಾಶಕ್ತಿ ಬೇಕು. ಆ ವೇದಿಕೆಯನ್ನ ಸರಿಯಾಗಿ ಮುನ್ನಡೆಸುವಂತ ಒಂದು ಇಚ್ಛಾಶಕ್ತಿ ಬೇಕು. ಅದನ್ನ ಮುನ್ನಡೆಸುವಂತ ಒಂದು ಸಂಘಟಿತ ಶಕ್ತಿ ಬೇಕು. ಆಗ ನಮ್ಮ ಸಂಘಟನೆ, ನಮ್ಮ ಸಮಾಜ ಉಳಿತದೆ. ಆ ನಮ್ಮ ಸಮಾಜ ಉಳಿತದೆ ಅಂತ ಹೇಳಿದ್ರೆ ನಮ್ಮ ಬ್ರಾಹ್ಮಣ ಸಮುದಾಯ ಉಳಿತದೆ. ಆ ಬ್ರಾಹ್ಮಣ ಸಮುದಾಯ ಉಳಿತದೆ ಅಂತ ಹೇಳುವಾಗ ಇಡೀ ಭಾರತವೇ ಉಳಿತದೆ ಅಂತ ಹೇಳಿ ನನ್ನ ನಂಬಿಕೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ನಮ್ಮ ಮೇಲೆ ಅನೇಕ ಆಕ್ರಮಣಗಳು ನಡೆದಿವೆ. ಈ ಆಕ್ರಮಣಗಳೆಲ್ಲ ಹೇಗೆ ನಡೆದಿವೆ ಅಂತ ಹೇಳಿದ್ರೆ ಡಿವೈಡ್ ಅಂಡ್ ರೂಲ್ ಅನ್ನ ತರ್ತಾರೆ. ಈ ಡಿವೈಡ್ ಅಂಡ್ ರೂಲ್ ಅನ್ನುವಂಥದ್ದನ್ನ ಹೇಗೆ ತರ್ತಾರೆ ಅಂತ ಹೇಳಿದ್ರೆ, ಹಿಂದೆ ವಿದ್ವತ್ ಜನರನ್ನ ಒಳಗೊಂಡಿದ್ದಂತಹ ಬ್ರಾಹ್ಮಣ ಸಮುದಾಯ, ಆ ಬ್ರಾಹ್ಮಣ ಸಮುದಾಯ ಅನ್ಯ ಇವರನ್ನ ಕ್ಷತ್ರಿಯರಾಗಿರ್ಲಿ, ವೈಶ್ಯರಾಗಿರ್ಲಿ, ಶೂದ್ರರಾಗಿರ್ಲಿ ತೀರಾ ಕಡೆಗಣಿಸ್ತಾ ಇರಿ ಅನ್ನುವಂತಹ ಕೆಲವೊಂದು ಆಖ್ಯಾನವನ್ನ ಜನರ ಮುಂದೆ ಇಟ್ಟು ಆ ಬ್ರಾಹ್ಮಣರು ಈ ಸಮಾಜದ ವಿರೋಧಿಗಳು ಅನ್ನುವಂತ ಮಾಡಿ ಬ್ರಾಹ್ಮಣರನ್ನ ಅವರು ವೈರಿಗಳು ಅನ್ನುವಂಥ ದೃಷ್ಟಿಕೋನದಲ್ಲಿ ನೋಡುವ ಹಾಗೆ ಮಾಡಿದ್ರು. ಬ್ರಾಹ್ಮಣರನ್ನ ಯಾವಾಗ ಡಿವೈಡ್ ಮಾಡ್ತೇವೋ, ಬ್ರಾಹ್ಮಣರನ್ನ ಮತ್ತೆ ಇನ್ನಿತರರನ್ನ ಯಾವಾಗ ಡಿವೈಡ್ ಮಾಡ್ತೇವೋ ಆಗ ಭಾರತವನ್ನ ಸರಾಗವಾಗಿ ನಾವು ಡಿವೈಡ್ ಮಾಡಬಹುದು ಅನ್ನುವಂತಹ ದೃಷ್ಟಿಕೋನದಿಂದ ಬ್ರಾಹ್ಮಣರನ್ನ ಬೇರೆ ಇನ್ನಿತರ ಜನರಿಂದ ಬೇರೆ ಮಾಡಿಸಿ ಅವರನ್ನ ಬೇರೆ ಸಮುದಾಯದವರನ್ನ ಎತ್ತಿ ಕಟ್ಟುವಂತಹ ಒಂದು ಷಡ್ಯಂತ್ರ ಅದು ಹಿಂದಿನಿಂದಲೂ ನಡೆದಿದೆ, ಈಗಲೂ ನಡೀತಿದೆ. ಆ ಒಂದು ಉದ್ದೇಶದಿಂದ ನಾವು ಆಸ್ ಅ ಕಮ್ಯುನಿಟಿ ನಾವು ಒಟ್ಟಾಗಬೇಕು. ಥಿಂಕ್ ಗ್ಲೋಬಲಿ, ಆಕ್ಟ್ ಇಂಡಿವಿಜುವಲಿ ಅನ್ನುವ ಹಾಗೆ ನಾವು ಜಾಗತಿಕವಾಗಿ ಅಥವಾ ನಮ್ಮ ರಾಷ್ಟ್ರದ ಹಿತಾಸಕ್ತಿಗೋಸ್ಕರ ನಾವು ಯೋಚನೆ ಮಾಡಬೇಕು. ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಪ್ರಾರಂಭಿಸ್ತೇನೆ, ನನ್ನ ಮನೆಯವರು ಪ್ರಾರಂಭಿಸ್ತಾರೆ, ನಾವೆಲ್ಲರೂ ಒಟ್ಟಾಗಿ ಪ್ರಾರಂಭಿಸೋಣ. ಆಗ ಭಾರತವನ್ನ ಮುನ್ನಡೆಸಬಹುದು ಅನ್ನುವಂಥ ಮಾನಸಿಕತೆಯನ್ನ ನಾವು ನಮ್ಮಲ್ಲಿ ತರಬೇಕು. ಆಗ ನಾವು ಒಂದು ಸಮಾಜವನ್ನ ಸರಿಯಾಗಿ ಕಟ್ಟಿಕೊಳ್ಳಬಹುದು. ಅದಕ್ಕೆ ನಾವು ಸಂಘಟಿತರಾಗಬೇಕು. ನಾವು ಕೇವಲ ನಾನು ಮಾತ್ರ ಅಭಿವೃದ್ಧಿಯನ್ನು ಹೊಂದದೆ ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲರ ಅಭಿವೃದ್ಧಿಗೋಸ್ಕರ ನಾನು ಕೆಲಸ ಮಾಡಬೇಕು. ಸದೃಢ ಸುಸ್ಥಿರ ಸಮಾಜವನ್ನ ನಾನು ಕಟ್ಟಿ ಈ ಸಮಾಜವನ್ನ ಬೆಳೆಸಬೇಕು. ಮುಂದಿನ ಪೀಳಿಗೆಗೆ ನನ್ನ ಸಮಾಜವನ್ನ ಕೊಡಬೇಕು ಅನ್ನುವ ದೃಷ್ಟಿಯಿಂದ ನಾವು ಸಂಘಟಿತರಾಗಬೇಕು. ನಮ್ಮಲ್ಲಿ ಒಂದು ಮಾತಿದೆ, ಯುವ ಜನತೆ, ಯೂತ್ಸ್ ಆರ್ ಯೂಸ್ಲೆಸ್ ಅಂತ ಹೇಳಿ ಸುಮಾರು ಜನ ಹೇಳ್ತಾರೆ. ಆದ್ರೆ ನಮ್ಮ ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ದೇ ಆರ್ ಯೂಸ್ಡ್ಲೆಸ್. ಅರ್ಥಾತ್ ಅವರು ಯೂಸ್ಲೆಸ್ ಅಲ್ಲ, ಅವರನ್ನ ನಾವು ಯೂಸ್ ಮಾಡಿದ್ದು ತುಂಬಾ ಕಡಿಮೆ. ಆ ದೃಷ್ಟಿಯಿಂದ ನಮ್ಮ ಯುವ ಜನತೆಗೆ ಏನನ್ನ ಕೊಡಬೇಕೋ ಅದನ್ನ ಕೊಡಬೇಕಾದಂತ ಅನಿವಾರ್ಯತೆ ಉಂಟು, ಅಗತ್ಯತೆ ಉಂಟು. ಯಾವಾಗ ನಾವು ಕೊಡ್ತೇವೋ ಆಗ ಸದೃಢ ಯುವ ಶಕ್ತಿಯನ್ನ ನಾವು ಕಾಣಬಹುದು. ಆ ಯುವ ಶಕ್ತಿಯೇ ನಾಳೆ ಭಾರತವನ್ನ ಮುನ್ನಡೆಸುವಂಥದ್ದು. ನಮ್ಮಲ್ಲಿ ಅನೇಕ ಚಳುವಳಿಗಳು ನಡೆದ್ವು, ನಮ್ಮ ಮೇಲೆ ವೃಥಾ ಪ್ರಹಾರಗಳು ನಡೆದ್ವು. ಏನು ಮಾಡದ ಎಲ್ಲವನ್ನ ಮೌನವಾಗಿ ನೋಡಿ ಎಲ್ಲದಕ್ಕೂ ಒಪ್ಪಿಕೊಂಡಂತ ಹಿಂದೂ ಸಮಾಜವನ್ನ ಡಿವೈಡ್ ಮಾಡಬೇಕು ಅನ್ನುವಂಥ ಯೋಚನೆ ಬಹಳಷ್ಟು ಮಂದಿಗೆ ಇತ್ತು. ಅವರು ಅದರಲ್ಲಿ ಸಫಲರೂ ಆದ್ರು.
ಅವರು ಹೇಗೆ ಸಫಲರಾದ್ರು ಅಂತ ಹೇಳಿದ್ರೆ ಅವರು ಹಾಕಿದ್ದು ಪೆಟ್ಟು ಅದು ಸ್ವಾಭಿಮಾನಕ್ಕೆ. ಯಾವಾಗ ಒಬ್ಬನ ಸ್ವಾಭಿಮಾನ ಕುಂದುತ್ತದೋ ಆಗ ಅವ ತೀರಾ ಕಡೆಗಣಿಸ್ಪಡ್ತಾನೆ. ಹಾಗೆ ಅವನು ಮುಂದಡಿ ಇಡ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಹಾಗೆ ನಮ್ಮ ಸಮಾಜದ ಮೇಲೆ, ನಮ್ಮ ಹಿಂದೂ ಸಮಾಜದ ಮೇಲೆ ಹಾಕಿದಂಥ ಸ್ವಾಭಿಮಾನಕ್ಕೆ ಹಾಕಿದಂಥ ಪ್ರಹಾರದಿಂದ ನಾವು ವಿಘಟರಾದ್ವಿ. ಆ ವಿಘಟನೆಯನ್ನ ನಾವು ಮತ್ತೆ ಸೇರಿಸ್ಬೇಕು. ನಾವು ನೂಲಿಂದ ಅದನ್ನ ಕಟ್ಟಬೇಕು. ಆ ನೂಲು ನಮ್ಮ ಹಿಂದುತ್ವ, ನಮ್ಮ ಸಮಾಜ ಆಗ್ಬೇಕು ಅನ್ನೋದು ಇಲ್ಲಿ ನೋಡ್ಬೇಕಾದಂತ ವಿಷಯ. ನಾವು ಸಂಘಟಿತರಾಗಬೇಕು ಅಂತ ಹೇಳುವಾಗ ನಮ್ಮಲ್ಲಿ ಅನೇಕ ವೇದ ಪುರಾಣಗಳಿವೆ. ಅದನ್ನ ನಾವು ತಕ್ಕ ಮಟ್ಟಿಗಾದ್ರೂ ಅದನ್ನ ಕಲಿತು ಅದರಲ್ಲಿ ಇದ್ದಂಥ ಶಾಸ್ತ್ರಗಳನ್ನ, ಅದರಲ್ಲಿ ಇದ್ದಂಥ ವೈಚಾರಿಕ, ಅದರಲ್ಲಿ ಇದ್ದಂಥ ವಿಷಯಗಳನ್ನ ನಾವು ಕಲಿತು ನಮ್ಮ ಬೌದ್ಧಿಕ ಮಟ್ಟವನ್ನು ನಾವು ಏರಿಸ್ಬೇಕು. ಬೌದ್ಧಿಕ ಮಟ್ಟವನ್ನು ನಾವು ಯಾವಾಗ ಏರಿಸ್ತೇವೆಯೋ ಆಗ ವಿರೋಧಿ ನಮ್ಮ ಮುಂದೆ ಪ್ರಶ್ನೆಯನ್ನ ಹಾಕುವಾಗ ನಮ್ಗೆ ಅದಕ್ಕೆ ಸರಿಯಾದ ಖಡಕ್ಕಾದ ಉತ್ತರವನ್ನ ಕೊಡ್ಲಿಕ್ಕಾಗ್ತದೆ. ಹಾಗೆ ನಾವು ಒಂದು ಸಮುದಾಯವಾಗಿ ಈ ರೀತಿ ಅಧ್ಯಯನಶೀಲತೆಯನ್ನ ಪ್ರತಿಯೊಬ್ಬರಲ್ಲಿ ಅಧ್ಯಯನಶೀಲತೆ ಬರುವ ಹಾಗೆ ಮಾಡಿದ್ರೆ ಖಂಡಿತ ನಮ್ಮ ಸಮಾಜವನ್ನ ನಾವು ಉಳಿಸ್ಕೊಳ್ಬಹುದು. ನಮ್ಮಲ್ಲಿ ಅತ್ಯಂತ ಪವಿತ್ರ ಅಂತ ಹೇಳಿ ಕರೆಯುವಂಥದ್ದು ಗಾಯ್, ದನ, ಗೀತ್, ಭಗವದ್ಗೀತೆ ಆಗಿರ್ಲಿ, ಅನೇಕ ಪುರಾಣಗಳಾಗಿರ್ಲಿ, ಗಂಗಾ, ಪವಿತ್ರವಾದ ಗಂಗೆ, ಹಾಗೆ ದುರ್ಗಾ ಶಕ್ತಿ ಅಂತ ಹೇಳಿ ನಾವು ಯಾವ್ದನ್ನ ಕರಿತೇವೋ, ದುರ್ಗಾ ಶಕ್ತಿ ಅಂತ ಹೇಳಿ ನಾವು ಹೆಣ್ಣು ಮಕ್ಕಳನ್ನ ಕರಿತೇವೆ. ಆ ಹೆಣ್ಣು ಮಕ್ಕಳನ್ನ ರಕ್ಷಿಸುವಂತ ಕೈಂಕರ್ಯವನ್ನ ನಾವು ಮಾಡ್ಬೇಕು. ಯಾವಾಗ ಈ ಕೈಂಕರ್ಯವನ್ನ ನಾವು ಮಾಡ್ತೇವೋ ಆವಾಗ ಈ ಭಾರತವನ್ನ ನಾವು ಸರಿಯಾಗಿ ಸದೃಢವಾಗಿ ಇಟ್ಟುಕೊಳ್ಳೋದಕ್ಕೆ ಸಾಧ್ಯ. ನಮ್ಮಲ್ಲಿ ನಾವು ಗಾಂಧಿಯವರು ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಈಶ್ವರ ಅಲ್ಲ ತೇರೆ ನಾಮ್ ಅಂತ ಹೇಳಿದ್ರು. ನಾವು ಇದಕ್ಕೆ ನಮ್ಮ ಆಕ್ಷೇಪಣೆ ಇಲ್ಲ. ಆದ್ರೆ ಇನ್ನೊಂದು ಸಮುದಾಯ ಆ ನೆಲೆಯಲ್ಲಿ ಹೋಗದಿದ್ರೆ ನಾವು ಅದೇ ನೆಲೆಯಲ್ಲಿ ಹೋಗ್ಬೇಕು ಅನ್ನುವಂಥ ಅಗತ್ಯತೆ ಇಲ್ಲ. ಈಗ ಕ್ರೌರ್ಯವನ್ನ ತೋರಿಸುವಂತಹ ಇನ್ನಿತರ ಮತಗಳು ಆ ಕ್ರೌರ್ಯದಿಂದ ತಮ್ಮ ಮತವನ್ನ ಪ್ರಚಾರ ಮಾಡ್ತಾರೆ, ನಮ್ಮ ಜನರನ್ನ ಕೊಲ್ತಾರೆ. ಆ ಮೂಲಕ ಅವರ ಮತವನ್ನ ಪ್ರಚಾರ ಮಾಡ್ತಾರೆ. ಅವರ ಮತ ಈ ದೇಶದಲ್ಲಿ ಬರ್ಬೇಕು ಅನ್ನುವಂಥ ಒಂದು ಹಪಾಹಪಿತನದಲ್ಲಿ ಇರ್ತಾರೆ. ಆದ್ರೆ ನಾವು ಇನ್ನೂ ಮೌನವಾಗಿ ಮಾತನಾಡದೆ ಅವರೆಲ್ಲ ಹೇಳಿದ ಎಲ್ಲದಕ್ಕೂ ಅಸ್ತು ಅಂತ ಹೇಳಿ ಅವರು ನಮ್ಮ ಮೇಲೆ ಮಾಡುವ ಎಲ್ಲ ಕ್ರೌರ್ಯವನ್ನ ಮಾತನಾಡದೆ ಹೀಗೆ ಅನುಭವಿಸ್ತಾ ಹೋದ್ರೆ ಮುಂದೊಂದು ದಿನ ಪಾಕಿಸ್ತಾನಕ್ಕೋ ಬಾಂಗ್ಲಾದೇಶಕ್ಕೋ ಆದಂಥ ಪರಿಸ್ಥಿತಿ ನಮಗೂ ಬರ್ಬೋದು ಅನ್ನುವಂಥದ್ದು ಇದು ನಮ್ಗೆ ಎಚ್ಚರಿಕೆಯ ಕರೆಗಂಟೆಯಾಗಿದೆ. ಇವತ್ತು ಇನ್ನಿತರ ಮತದವರು ಪ್ರತಿಯೊಂದು ಕ್ಷೇತ್ರದಲ್ಲೂ ತಮ್ಮ ಕೈಯನ್ನ ಆಡಿಸ್ತಾ ಇದ್ದಾರೆ. ಹಿಂದೂಗಳಿಗೆ ಇಡೋದಿಕ್ಕೆ ಜಾಗವೇ ಇಲ್ಲದಂತ ಸ್ಥಿತಿಯನ್ನ ಅವ್ರು ತಂದಿದ್ದಾರೆ. ಆರ್ಥಿಕವಾಗಿ ನಾವು ಮುಂದೆ ಬರ್ಬೇಕು ಅಂತ ಹೇಳ್ತೇವೆ. ಆರ್ಥಿಕವಾಗಿ ಇವತ್ತು ನೋಡಿದ್ರೆ ಚಪ್ಪಲ್ ಅಂಗಡಿಯನ್ನ ಮುಸಲ್ಮಾನರು ನಡೆಸ್ತಿದ್ದಾರೆ, ಗುಜರಿ ಅಂಗಡಿಯನ್ನ ಮುಸಲ್ಮಾನರು ನಡೆಸ್ತಾ ಇದ್ದಾರೆ. ಹಾಗೆ ಮೊಬೈಲ್ ಫೋನ್ಗಳು, ಸ್ಮಾರ್ಟ್ ಫೋನ್ಗಳು, ಇವುಗಳೆಲ್ಲರ ಡೀಲರ್ಶಿಪ್ ಗಳನ್ನ ಅವರೇ ನಿಭಾಯಿಸ್ತಾ ಇದ್ದಾರೆ. ಈ ಇಕಾನಮಿ ಕೂಡ ನಮ್ಮ ಕೈಗೆ ಬರಬೇಕು. ಆ ಇಕಾನಮಿ ನಮ್ಮ ಕೈಗೆ ಬರಬೇಕು ಅಂತ ಹೇಳಿದ್ರೆ ನಾವು ಆರ್ಥಿಕವಾಗಿ
ಸಬಲರಾಗಬೇಕು, ಸದೃಢರಾಗಬೇಕು, ಹಾಗೆ ನಾವು ಸಂಘಟಿತರಾಗಬೇಕು. ಕೆಲಸ ಇಲ್ಲ ಅಂತ ಹೇಳಿ ನಾವು ಅಲ್ಲಿ ಇಲ್ಲಿ ಅಲೆದಾಡಿ ಇನ್ನೊಬ್ಬರ ಮೇಲೆ ಬೊಟ್ಟು ಮಾಡೋದಕ್ಕಿಂತ ನಮ್ಮದೇ ಸಮುದಾಯದ ಇನ್ನಿತರರಿಗೆ ಯಾರು ಯಾರಿಗೆ ಕೆಲಸ ಇಲ್ವೋ, ಯಾರು ಕೆಲಸವನ್ನ ಹುಡುಕ್ತಾರೋ ಅವರಿಗೆ ಉದ್ಯೋಗದ ಅವಕಾಶವನ್ನ ಮಾಡಿಕೊಡುವುದರ ಮೂಲಕ ಕೂಡ ನಾವು ಸಂಘಟಿತರಾಗಬಹುದು. ಇದೆಲ್ಲವೂ ಆಗಬೇಕು ಅಂತ ಹೇಳಿದ್ರೆ ನೀವು ಮಾತ್ರ ಯೋಚನೆ ಮಾಡಿದ್ರೆ ಸಾಲದು, ಅದಕ್ಕೆ ಒಂದು ಪೊಲಿಟಿಕಲ್ ವಿಲ್ ಪವರ್ ಕೊಡಬೇಕು. ಆ ಇಚ್ಛಾಶಕ್ತಿಯನ್ನ ತರಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಒಕ್ಕೊರಳಿಂದ ನಮ್ಗೆ ಇರುವಂತಹ ಹಕ್ಕುಗಳನ್ನ ನಮ್ಗೆ ಕೊಡಿ. ನಮ್ಮ ದೇವಸ್ಥಾನದ ಎಂಡೋಮೆಂಟ್ ಗಳನ್ನ ನಮ್ಮ ಕೈಗೆ ಕೊಡಿ, ಬೇರೆಯವರಿಗೆ ಕೊಡಬೇಡಿ. ಹಾಗೆ ಎಲ್ಲವೂ ನಮ್ಗೆ ಇರುವಂತದ್ದು ಎಲ್ಲವೂ ನಮ್ಗೆ ಲಭಿಸ್ಬೇಕು ಅನ್ನುವಂತಹ ಒಕ್ಕರಳಿನಿಂದ ಕೇಳಿದ್ರೆ ಮಾತ್ರ ನಾವು ಪಾಲಿಟಿಕಲ್ಲಿ ನಾವು ಎಂಪವರ್ ಆಗಬಹುದು. ಆ ವಿಷಯಕ್ಕೋಸ್ಕರ ನಾವು ಸಂಘಟಿತರಾಗಬೇಕು ಅಂತ. ನಮ್ಮಲ್ಲಿ ಒಂದು ಸಾಮಾನ್ಯವಾಗಿ ನಾವು ಮಾತಾಡ್ತೇವೆ, ತೇ ಮಾಪುಣ ಮುಖ ಸಾಮಾನ್ಯ ಒಟ್ಟು ರೋಗ ಉಣಾಕದೇರ ತಕ್ಕ ಹವೆ ಪೈಸದೇನಾಸಂದೆಲ್ಲದಾರ ತೇ ರೋಗ ಮನುಷ್ಯ ಅಂತ ಹೇಳುವಂತ ಒಂದು ಮಾತು ಕೂಡ ನಮ್ಮಲ್ಲಿ ಉಂಟು. ಇನ್ನೊಂದ್ ಕಡೆ तेम पंचायत मेंबर कशा ते बीजेपी पंचायत मेंबर काय करना ते कम्युनिस्टाचा रोक कर ते ಬೆಲ್ಲ ಮಾಪುಣ ಉಂಟನೆ ते ರೋಗ ಕರ ಅನ್ನುವಂತ ಮಾತು ಕೂಡ ನಮ್ಮಲ್ಲಿ ಉಂಟು. ಹಾಗೆ ನಾವು ಮಲಪುರಾಜ ಮಾಪುಳ ಮಾಪುಳ ಮುಸ್ಲಿಮಣ ಪಳೆ ನತ್ತಿ ತೀ ಹಕ್ಕಡ ಕೊಣದಲ್ಲೇ ಆಕ್ಸಿಡೆಂಟ್ ಅಲ್ಲೇ ತೀ ಹಕ್ಕಡ ಏರಿ ಹಕ್ಕಡ ರೋಗ ಕರ್ರಿ ಅನ್ನುವಂತ ಮಾತು ಕೂಡ ನಮ್ಮಲ್ಲಿ. ನಮ್ಗೆ ಮೂರನೇ ವ್ಯಕ್ತಿ ನಮ್ಗೆ ಯಾವತ್ತೂ ನಮ್ಮ ಕಣ್ಣಿಗೆ ಅವನು ಬೆಣ್ಣೆಯ ಹಾಗೆ ಕಾಣ್ತಾನೆ. ಆದ್ರೆ ನಮ್ಮಲ್ಲಿ ಕೂಡ ಇಂತಹ ಮನಸ್ಥಿತಿ ಇರುವಂತ ಹೃದಯ ವೈಶಾಲ್ಯತೆ ಇರುವಂತ ಜನರು ನಾವು ಇದ್ದೇವೆ. ಹಾಗಿರುವಾಗ ನಾವು ಸಂಘಟಿತರಾಗಿ ಅವರನ್ನ ಒಳ್ಳೆಯ ಕೆಲಸವನ್ನ ನಾವು ಮಾಡ್ತೇವೆ. ನಮ್ಮಲ್ಲಿರುವಂತ ಇಂತಹ ಜನರನ್ನು ನಾವು ಗುರುತಿಸ್ಕೊಳ್ಳೋಣ. ಆ ಮೂಲಕ ನಾವು ಒಂದು ಸಂಘಟಿತ ಸಮಾಜವನ್ನ ರಚಿಸೋಣ. ನಾವು ಅಕ್ಕ ತಂಗಿ ಅಣ್ಣ ತಮ್ಮಂದಿರು ಅಂತ ಹೇಳಿ ನಾವು ಒಗ್ಗಟ್ಟಾಗಿ ನಾವು ಯಾವ ಗುರಿಯ ಕಡೆಗೆ ಹೋಗ್ಬೇಕು, ನಮ್ಮ ಒಂದು ಹಿಂದೂ ರಾಷ್ಟ್ರವನ್ನ ತರಬೇಕೋ ಆ ನಿಟ್ಟಿನಲ್ಲಿ ಮನಸ್ಕರಾಗಿ ನಾವೆಲ್ಲರೂ ಸಂಘಟಿತರಾಗೋಣ ಅಂತ ಹೇಳ್ತಾ ಅವಕಾಶಕ್ಕೆ ಆಗಿ ಸಂಘಟಕರಿಗೆ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ನಮಸ್ಕರಿಸ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನ ನೀಡ್ತಾ ಇದ್ದೇನೆ. ನನ್ನ ಮಾತುಗಳಲ್ಲಿ ಯಾವುದೇ ಆದ್ರೂ ತಪ್ಪುಗಳಾಗಿದ್ರೆ ಅದನ್ನ ಕ್ಷಮಿಸಬೇಕು ಅಂತ ಹೇಳಿ ಕೇಳ್ತಾ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ನಮಸ್ಕರಿಸ್ತೇನೆ. ಧನ್ಯವಾದಗಳು. श्रीलक्ष्मी बहुशः एकीने तारे दोन ಒಟ್ಟು ಲಕ್ಷಣಲೆ ಹನುದಿ ಸುಮಣ್ಣಸ್ ಅಂತ್ಯ ಸಮಾಜ ಓರುಂಚ ಅವಸ್ಥಾ ಖನ್ನ ಒಟ್ಟು ಮೌಲ್ಯ ಹೊರಂಗಣುನಿ ಭಾರತಾಚ ಪುನರುಜ್ಜೀವನವಸ್ಥ आम्ही कसं संघटित दोन्ही देशभक्तीच्या प्रेरणेनं अंतस्फूर्तीने ಕೆಲಸ करून समाजाच्या रोक्कावस्था कशा मट्टू प्रयत्न करून सोडणं म्हणून हिररगळदवनु सांगिಲ್ಲ मात्र नव्हे अंथ्या समाजाची जबाबदारी कशा म्हणूले सांगिಲ್ಲ विघटन संघटनेंटू कशला आभूण म्हणून तुकडे उदाहರಣೆ देवनु सांगिल्ल्या श्रीलक्ष्मी मठದ ಮೂಲೆ हेका पुढले रोग भविष्य आयुरारोग्य देव म्हणून प्रार्थना करणारी आणि पुढले कोणाकदली क्वेश्चन विचाराचिल्लेरी विचारियದ ಯಾರಿಗಾದರೂ ಪ್ರಶ್ನೆ ಕೇಳುವುದಿದ್ದಲ್ಲಿ ಕೇಳಬಹುದು.
ಗೀತಕ್ಕ ಮುಂದಕ್ಕೆ ಹೋಗೋಣ. ಯಾರಿಗೂ ಇಲ್ಲ ಅಂತ ಅನಿಸ್ತದೆ. ಹೌದು. ಕರಾಡ ವಿಶ್ವ ವೆಬ್ಸೈಟ್ ಕುರಿತು ಧೋನಿ ಉಲ್ಲಣಿ ಸಂಘರ ಕುತ್ಕುಳಿ ಸುಬ್ರಹ್ಮಣ್ಯಣ್ಣ. ಕಣಕ್ಕೆ ನಮಸ್ಕಾರ. ನಂಗೆ ದಿವಸತಲ ಕರಾಡ ವಿಶ್ವಾಣ ಮಣ್ಣು ಬೆಳಕ ಸಂತಲ ಅಂತಲ ವೆಬ್ಸೈಟ್ ದಿಸರನ್ಯಾ ದಿಸರ ಅಂತಲ ವೆಬ್ಸೈಟ್ ಅಂತೂ ಸಮಾಜಕ ಹಕ್ಕಣಂಕೆಲೆ ಸಂಗತ ಸೇರ್ಪುಗಣ್ಣು ಹಕ್ಕಣೆನಿ ಪಳಂಚ ರೀತಿಕ ಏಕ ನಿರ್ಮಾಣದಲ್ಲ ಅಂತೂ ಲೇಟೆಸ್ಟ್ ಟೆಕ್ನಾಲಜಿ ಅಸ ಅಮ್ಮಿ ಹಜೆ ಪುಡೆಲ್ಲ ಹಜ್ಜೆ ಬಗ್ಗೆ ಅನೌನ್ಸ್ಮೆಂಟ್ ಧ್ವನಿ ಪರ ತಿನ್ನ ಪರ ಕೆಲ್ಲಂಚಿಲ್ಲ ಏರಣ್ಣ ಮಣ್ಣು ಅತ್ತ ಅಂಚ ಇದರ ಐನ್ಸೆ ಅಂತೂ ಅಂಥ ಕರಾಡ ಭಾಷೆಗೆಲೆ ಪ್ರೋತ್ಸಾಹದ ಒಂಚ ರೀತಿಗ ವಿಡಿಯೋ ಐಲಂಪೆಲ್ಲೊಟ್ಟಿಗಾನು ಇದನ್ನ ಕರಿಯದ ತದನಂತರ ಹಂಗ ಒಂಥರ ಕಲ್ಚರ್ ಮಾಣ ಅಂತ 15 ಸಂಘಸಿ ಬೆಂಗಳೂರು ಬಾಯಾರು ಮಂಗಳೂರು ಉಡುಪಿನ ಮಣ್ಣು 15 ಸಂಘ ಅಂತ ಪ್ರೋಗ್ರಾಮ್ ಅಲ್ಲೇ ಹಂಗೊಟ್ಟು ದೀಸರ ತದನಂತರ ಹಂಗ ಅಂತ ದೇವಳನ್ನು ಪ್ರತ್ಯೇಕ ದೇವಳ ಬಗ್ಗೆ ಈಗ ಮಾಣ ವೆಬ್ಸೈಟ್ ಅಂತ ಪೇಜ್ ಮಾಣ ಏರ ಅತ್ತ ಇನಿಷಿಯಲ್ ಸ್ಟೇಜ್ ಅಂತ ಮಿತ್ತು ಕೆಲಸ ತಾಂತೂ ದೇವಳ ಬಗ್ಗೆ ಕ್ಲಿಕ್ ಕಲೆಕ್ಷನ್ ಅಂತ ಇದೊಂದ್ಸಲ ಕಾರ್ಯಕ್ರಮ ವರ್ಷಾವಧಿ ಜಾತ್ರೆ ಮಾಣ ತದ ವಿಡಿಯೋ ಒಟ್ಟು ಬಳನೊಟ್ಟು ಅನುಕೂಲ ಸರ ಮಾಣಾಣಿ ಕಷ್ಟ ಪ್ರೋಗ್ರಾಮ್ ಅಂತ ಕಮ್ಯುನಿಟಿ ಮಿತರಿ ಅಂತ ಧಾರಣ ಮಣ್ಣು ಹಂಗ ಅವಂಗ ಇನ್ಫಾರ್ಮೇಶನ್ ಮಾಡ್ರ ಮಾಣ ಕೈಲ ಸ್ಪೆಷಲ್ ಹೋಮು ಸ್ಪೆಷಲ್ ಪ್ರೋಗ್ರಾಮ್ ಒಟ್ಟಲ್ಲಿ ತಕ್ಕ ಕೊಂಡಿ ಡೊನೇಷನ್ ದೇವಳ ಕೊಟ್ಟಿದ್ದು ಪಾಲರಿ ತಕ್ಕಿಲ ಡೊನೇಷನ್ ದೇವನಲ್ಲ ಹಜ್ಜೆ ಮೂಲಕ ಅಣಿ ಪುಳ್ಳ ಸಾಧ್ಯತೆ ಸಗರಾಕ ಅವಂತ QR ಕೋಡ್ ಆಗಿ ಅಥವಾ ಆನ್ಲೈನ್ ಟ್ರಾನ್ಸ್ಫರ್ ಆಗಿ ಕರಿಯದ ಮಣ್ಣ ಅವಂತ ಕಲ್ಚರಲ್ ಪ್ರಮೋಷನ್ ಅವಂತ ಆಹಾರ ವಿಚಾರ ಒಟ್ಟಲ್ಲಿ ಕರೋನಲ್ಲ ಅಂತ ಬಿತ್ತರಿ ವ್ಯವಸ್ಥೆ ಸರ್ ವೆರಿ ಇಂಪಾರ್ಟೆಂಟ್ ಮಾಡಿದ್ರೆ ಅವಂತೆಲ್ಲ ಅಂತೂ ಭರ್ತಿ ಜನ ಈ ಆರ್ಟಿಕಲ್ ಬರೋಂದಿನ ಒಟ್ಟಿ ತಂತಲ ಆರ್ಟಿಕಲ್ ಒಟ್ಟು ಹಂಗ ಎವ್ವೇಸಂ ಕರೆಯಾಕಿದಾರ ಈ ವೆಬ್ಸೈಟ್ ಪ್ರಪಂಚ ಅಂತೂ ತುಂಬಿ ದಿಕ್ಕಿಲ್ಲ ವೆಬ್ಸೈಟ್ ಅಂತೂ ಟಾಪ್ 5% ಒಳ್ಳೆ ಏನು ರೀತಿ ಕ್ವಾಲಿಟಿ ಕತ್ಸ ಅಂತೂ ಅಂಥಲ ಆಲ್ರೆಡಿ ತಗೊಡ ಇನ್ಫಾರ್ಮೇಶನ್ ಅಪ್ಡೇಟ್ ಕೆಲ್ಲನ್ ಸ್ವಾಮಿ आणि ಫ್ಯೂಚರ್ ಆಕ ಕಂಟಿನ್ಯೂಸ್ ಅದವನು ಅಪ್ಡೇಟ್ ದವಂಗಣ್ಣು ಸರ ಹಂಗ ತುಂಬ ಐಡಿ ಲಿಂಕ್ ಐಡಿ ದೀಸತಿ ಮಾಣ ಹಂಗ ಸಪೋರ್ಟ್ ಲೈನ್ ಉಂಟು ಅಂಥ ಐಡಿಯಾ ವಿಷಯ ಸರ್ಲರಿ ಅಂಥ ಅಡ್ರೆಸ್ ಪುಸ್ತಕ ಏಕ ಭಾರಿ ಇಂಪಾರ್ಟೆಂಟ್ 40-50 ವರ್ಷ ಅಂಟು ಅಂಥ ಅಡ್ರೆಸ್ ಪುಸ್ತಕ ಇವಂಗಣ್ಣು ಸೇರಿಸಿ ತಕ್ಕ ತಜ್ಜ ಮಗ್ಗಿಲ ಪ್ರಯತ್ನ ಘರಾಣೆ ಹೋಗ್ತದೆ ಅಪ್ಡೇಟ್ ಆಗೋದ್ರಲ್ಲೇ ಹೊಳ್ಳ ವಿಷಯ ಅಮ್ಮಿತ್ತೆ ಪ್ರಾಬ್ಲಮ್ ಅಂತೂ ಬಹಳ ಸುಲಭನ ಸಾಲ್ವ್ ಕರಿ ಜನೇನಿ ತಂತ ಅಡ್ರೆಸ್ ತಂತ ಮೊಬೈಲ್ ಮೂಲಕ ತೆಣೀಜಿ ಹಂಗ ಅಪ್ಡೇಟ್ ಕರ್ತಾನ ತಂತ ಒಳ್ಳೆ ಹಂಗ ಎಲ್ಲೋ ಏಕ ದಿವಸ ಇದೆ ತಾಂತು ಲೇಬಲ್ ಕಸಂದಾಯ ತಸ್ಸಂಚಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಸ ಯಾರ ಇಡೀ ಪ್ರಪಂಚ ಅಂತಲೇ ಅಂತ ಜನ 5,000 ಚಾಬರಿ 10,000 ಚಾಬರಿ ತನ್ನ ಪ್ರತ್ಯೇಕ ಮನುಷ್ಯದಲ್ಲಿ ಅಡ್ರೆಸ್ ಅಜ್ಜರಿ ಯಾರ ಅಜ್ಜರಿ ಅಂತನ ಅಜಿ ಶ್ರೀಲಕ್ಷ್ಮಿ ನೇಮಳ ಸಂಚಿ ಅವಂಚ ಬಿದರಿ ಹೊಂದಾಣಿಕ ಅವಂಚ ಬಿದರಿ ಕಶ ಧಾರಣ ಮಾಡಕ ಅವೇರ್ನೆಸ್ ಬಿಲ್ಡ್ ಅದಾರ ಅವೇರ್ನೆಸ್ ಅಂಟೊಮ್ಮಿ ಏಕ ಜಾಗೃತಿ ಹಿಡಿಯದ ಅತ ಕರಾಡ ವಿಶ್ವ ವೆಬಿನಾರ್ ಅನ್ನ ಅತ ಸೀರಿಯಸ್ ತಗೊಂಡಸ ಕರಾಡ ವಿಶ್ವ ಟೀಮ್ ಅಂಟು ಅಮ್ಮಿ ಅತ ಇಂಪ್ಲಿಮೆಂಟ್ ಕರ್ಕೊಂಡು ನೋಟಿ ಅಡ್ರೆಸ್ ಪುಸ್ತಕ ಅತ ಬೆಂಗಳೂರಾಕ ಆಲ್ರೆಡಿ ಅಪ್ಡೇಟ್ ಅದನ್ನು ರೆಡಿ ದನ್ಸ आणि ತಂತ घरामुळ्यांनी ತಂತ ಅಡ್ರೆಸ್ ಅಪ್ಡೇಟ್ ಕರುಂಚ ತೆಂಕೆ ಎಲೆಕ್ಷನ್ ಹಂಗೆ ಚಾಗಪವ್ರ ತಸಂಚಿ आणि 15 ಆರ್ಗನೈಸೇಷನ್ ಅಲ್ಲೇ ಅಂತಲ್ಲ ಅಗಲ್ಪಾಡಿ ಬಾಯಾರು ಪುತ್ತೂರು ಅಸ ಮಣಗಣ್ಣು ಪ್ರತ್ಯೇಕ ವಲಯಕ್ಕೆ ಅಮ್ಮಿ ಅವನು ತುಂಚಾಂಗತ ಬಡ್ಕೊಂಡು ಅಪ್ಡೇಟ್ ಕರಾಕ ತುಂಗಾಕ ಕರುಂದ ಈಸಿ ದವನು ಸಂಗುಂದ್ಯಾರಿ ಅಪ್ಡೇಟ್ ಅದೆಲ್ಲ ಮಾಡ ಅಂತಲ ಶಕ್ತಿ ಹಂಗ ದೀಸರ ಈ ಶಕ್ತಿ ಅವಂಗ आणि ಅವಂತ ಪುಳ್ಳೆ ಒಂಚ ಕಾರ್ಯಕ್ರಮಕ್ಕೆಲ್ಲ ಒಟ್ಟಲೆ ಪ್ರಯೋಜನದಾರ ಕಂಚ ರೀತಿ ಕಾಣು ಚಾರ್ಲರಿ ಅವಂತ ಪ್ರತಿ ಕುಟುಂಬಾಚ ವಿಳಾಸ ಕುಟುಂಬದ ಸದಸ್ಯ ಅಂತ ವಿವರ ಮನೆತನ ಗೋತ್ರ ಅವಂತ ಗೋತ್ರ ಕಿತ್ತುದನ ಒಟ್ಟಿ ಅಥವಾ ಅವಂತ ಮನೆತನ ಕಿತ್ತುದನ ಒಟ್ಟಿನ ಮಣ್ಣು ತೋಡ ಗುಂತಸನ ದೂರ ಸರಿ ಒಟ್ಟಲೆ ತುಂಗ ಕ್ಲಿಕ್ ಕರ್ತಾನ ತುಂತ घरामुळ्यांना ಹಕ್ಕಣದಲ್ಲಿ ಇನ್ಫಾರ್ಮೇಶನ್ ಮೆಟ್ರಸೈ ತದ್ನಂತರ ಇಮೇಲ್ ಮೊಬೈಲ್ ವಾಟ್ಸಪ್ ಯಾ ಮೂಲಕ ಒಟ್ಟಲೆ OTP घालून आम्ही ते करून ते विंगडांक मेसेज ಒಟ್ಟು ಬಳವಿದ ಕಾಂಟ್ಯಾಕ್ಟ್ ಕರೆಯದ ತಂಗ ಇನ್ವೈಟ್ ಕರೆಯದ ಸ್ವಂತ घराण्याची ಅಡ್ರೆಸ್ ಪುಸ್ತಕ ಪ್ರಿಂಟ್ ಅದವನು ಲೇಟೆಸ್ಟ್ घराणे ವ್ಯವಸ್ಥೆ ಸಕ पण ಕರಾಡವಾಣಿ ಪತ್ರಿಕೆ ಯಾಂಥಲ ಎಕ್ಕ ಪತ್ರಿಕಾ ಸಭಾ ಅಂತ ಇಡೀ ಸಮಾಜಕ
तांतु भयंकर प्रयत्न करंगण नोटी अते डिजिटल माध्यम इल्लामण तंचने मुल्लंगण नोटी ते पत्रिके समेत हज्ज मूलक जनांग प्रवेशंगरादार तसंच संतल अत कित्तु सब्सक्राइबर ओटी तेल बेस अधिकार आधार बाण सुलभदवनु जननी तक सब्सक्राइबर करंगण डिजिटल प्रतिकागंडिद बाण कराड सहायक बंधु अंत समाज अंतु असहायक अंक 3 ವರ್ಷ गडेक अंत सहायक बंधु भयंकर इतने कष्ट इतने तंतल प्रयत्न करंगण्णु एक दुग्ग तग्ग जन थई संगत कुण्णु सहाय करंगण्णु हंग अक्कडांकले ಒಂದ್ಸ मेडिकल अंत एमर्जेन्सी 5 ಲಕ್ಷಣ त्या मनुष्याग कित्तु आर्थिक पैसे दाय तत्न क्रोडीकरण 2-3 दिवसांनी डॉक्टर गरी अप्प हर्री तक डॉक्टर डिस्काउंट दार रोग आस्पत्रे दार ये ಒಟ್ಟು ಸೇರ್ಪದನ एक मनुष्य अंत समाजांच्या मग्गिले कसा ಹೊಟ್ಟಿನ ಅವಂಗ ಸರಿ ಸರ ಏನ್ ಕಾರ್ಯಕ್ರಮ ಅಣ್ಣ ಚಿಕ್ಕ ಸುಸೂತದಾಯಕ ಅಂತ ಭಯಂಕರ ಉಪಕರಣ ಆಸಿ ते ಅಸೆಟ್ ಮ್ಯಾನೇಜ್ಮೆಂಟ್ ಹೊಂಟ್ರಿ ते आम्ही देवनो ते इन्वेंटरी कंच कंच कराणी खन्न हन्न गेलान सज्ज बग्ಗೆಲೆ ಪೂರ್ತಿ ಮಾಹಿತಿ एकी कಡೆ ಮೇಳುವ ಸಂಕರಣ ವ್ಯವಸ್ಥೆ ಮಾಡ ಅಂತಲ कराड देवस्थान धार्मिक केंद्र हक्क संबंधपट्ट बल अम्मी हक्कडिनल्ले तत्त अंत मठाग अंत देवळाग अशीग थैदवंची सेवदವು थैदवंदಲ पूददವು हक्कड अवंग कळुवे सा हंगे इन्फॉर्मेशन यार माण कराड साधकांत माहिती प्रशस्ति विजेता कला साहित्य क्षेत्र ये मट्टुले या प्लाट्फॉर्म आगे संग प्रयोजन मेट्र माण कराड उद्यमी पक्कड़े अंतली मट्टी उद्यमी तंग कराड अंटू कश कश हेल्प अदाय एक्सपीरियंस चिल्लेन सरी तगोड़ी तंत प्रोडक्ट पर्चेस करुंदिले सरी ते मट्टुले एका वेदिके वरी अंगंजी सर उदाहरणೆಗೆ ಅಂತ गावंतु होम मेड प्रोडक्ट्स सर ते प्रोडक्ट्स बेंगलूರು संघ दायणದಲ್ಲಿ या वेबसाइट आर तक अनुकूल तेनी हमणेदा टौंचने ಹೆಚ್ಚನ ಮಣ್ಣು ದಾಯಣದಲ್ಲಿ ಅಂಗ ದಾಯಣ ಮಾಡಲರಿ QR कोड हानु तनी पैसे ऑनलाइन दिल्लरी एडवांस अनु पैसे मेट्री मानी तनी कोरियर करून ಬಳವೇದ ಮೆಟೀರಿಯಲ್ तेन जनांग ಕೊಟ್ಟು पवर तसं ये ಒಟ್ಟುಲೆ ಸೇರ್ಪದ ನಮ್ಮಿ आणि ग्रोथ अनु अपॉर्च्युनिटी भयंकर रोक सर प्रत्येक मनुष्य किले ग्रोथ दायण ಹೊಡ್ರ ಅಮ್ಮಿ ग्रोथ ಅಲೆ ಸಮಾಜ ग्रोथ ಆರ ಅವಂಗ ಇಲ್ಲ ಇನ್ಕಮ್ ಇದ್ದು ಸಮಾಜ ಇಲ್ಲ ते ಸಮಾಜ ग्रोथ ಹೊಂಗೊಂಡು ಇರ ವ್ಯವಸ್ಥೆ अत थोड़ी शिक्कुनु तंग इंटर्नशिप दाय तंग जॉब मेळदाय तक जॉब देवनेले गुरुतच्छिल्ल अन्न हक्कड नमगे गुरुतच्छना या वेदिकेरी ते लेख तक प्रयोजन वेसंकर साध्यते अस माण विवाह वेदिके अंतु अवंग या वेबसाइट अंटू कड्र कन्न गोत्र मैचिंग एज मैचिंग माण प्रोफेशन एवट मेडतन मैचिंग करा इचिदार ते सॉफ्टवेयर ची मैच करू तंग तंग कनेक्ट कर तंतु मीडिएटर दायणुना कनेक्ट करू तेणी माण दायस उल्लंघनीय अशी एक व्यवस्था लेच ये कराड ये विश्व ತಂಡಾಣ म्हणला एक आमथला एक टीम असा तांतु चंद्रास कर्नाटक सुब्रह्मण्य भट गुदकुळी सत्यशंकर बेंद्रोडु येनी ये तयार केला ये हद इंप्लिमेंटेशन आका इतग विनः अनिल नागराज उप्पंगळ तत बेंगळूर करगंड ಒಟ್ಟ ಕಣಂಗ ಸೇರ್ಪವನ್ನು ಬಾಲಸುಬ್ರಹ್ಮಣ್ಯ ದರ್ಖಾಸ್ತು ಅರವಿಂದ ಮುಂಡಕಾನ ಪಾಂಡುರಂಗ ಗುರ್ಜರ್ ಇತ್ತು ದನ ಒಟ್ಟಿ ಅಣಿಯ ಟೀಮ್ ಎಕ್ಸ್ಪಾಂಡ್ ತಗೊಂಡ್ವರ ಹಕ್ಕಳಂತ ಸಹಕಾರದ आम्ही हक्कला सेरपू आमचा समाज स्ट्रॉंग करू बंद्या तुमचा सहकार धाव कसली क्वेश्चन आचले विचारता एक दोन्ही त्याला आम्ही कार्यक्रम ಮುಂದುವರಿಪಿದ್ದ आम्ही ಮುಂದುವರಿಪೇಂದ ನೋಡಿ ಸಂಧ್ಯಾ ಕೊಟ್ಟನೆಯಾ ಸಂಧ್ಯಾ ಲೆಫ್ಟ್ ದಂಚಿಲ್ಲ धन्यवाद समर्पणे दिव्या शिरंतडकर ಧನ್ಯವಾದ ಸಮರ್ಪಣೆಗಾಗಿ ನಾನು ದಿವ್ಯಾ ಶಿರಂತಡ್ಕ ಆಫ್ರಿಕಾ ದೇಶದ ಒಂದು ಗಾದೆ ಹೇಳ್ತದೆ, ನೀನು ವೇಗವಾಗಿ ಹೋಗಲು ಬಯಸುವುದಾದ್ರೆ ಒಬ್ಬನೇ ಹೋಗು, ಆದ್ರೆ ನೀನು ಅತ್ಯಂತ ದೂರವನ್ನು ಕ್ರಮಿಸಬೇಕು ಅಂತ ಆದ್ರೆ ಜೊತೆಯಾಗಿ ಹೋಗು ಅಂತ ಹೇಳಿ. ಅದೇ ರೀತಿ ಯುನಿಟಿ ಈ ಸ್ಟ್ರೆಂತ್ ಎನ್ನುವ ನಾಣ್ಣುಡಿ ನಾವು ಕೇಳುತ್ತಲೇ ಇರ್ತೇವೆ. ಈ ಹಿನ್ನೆಲೆಯಲ್ಲಿ ಇಂದಿನ ಕರಾಡ ವಿಶ್ವ ವೆಬಿನಾರ್ ಸರಣಿ 15ರಲ್ಲಿ ನಾವು ಯಾಕೆ ಸಂಘಟಿತರಾಗಬೇಕು ಎನ್ನುವ ವಿಷಯದ ಕುರಿತು ಸೊಗಸಾಗಿ ಮನ ಮುಟ್ಟುವಂತೆ ಮಾತನಾಡಿದ ಕುಮಾರಿ ಶ್ರೀಲಕ್ಷ್ಮಿ ಮಠದಮುಲೆ ಇವಳಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳು. ಅದೇ ರೀತಿಯಲ್ಲಿ ಕರಾಡ ವಿಶ್ವ ವೆಬ್ಸೈಟ್ ಕುರಿತು ಮಾಹಿತಿಯನ್ನು ನೀಡಿದ ಶ್ರೀಯುತ ಸುಬ್ರಹ್ಮಣ್ಯ ಭಟ್ ಕುದುಕುಳಿ ಇವರಿಗೆ ಕೂಡ ವಂದನೆಗಳು. ಹಾಗೆಯೇ ಕಾರ್ಯಕ್ರಮದ ಆಯೋಜಕರಿಗೂ ಶ್ರೋತೃಗಳಿಗೂ ಅನಂತಾನಂತ ವಂದನೆಗಳು. ನಮಸ್ಕಾರ.
ನಮ್ಮ ಮುಂದಿನ ಕಾರ್ಯಕ್ರಮ ಡಿಸೆಂಬರ್ 28, 2024 ಮತ್ತೆ ಶನಿವಾರವೇ. ಶ್ರೀ ವೇದಬ್ರಹ್ಮ ಶ್ರೀ ಗಣೇಶ ಜೋಗುಳೇಕರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ಲಿಕ್ಕಿದ್ದಾರೆ. ಒಂದು ವಿಶಿಷ್ಟ ವಿಷಯ, ಖಂಡಿತ ಬನ್ನಿ, ಎಲ್ರೂ ಜೊತೆಯಾಗಿ ಅವರ ಮಾತುಗಳನ್ನ ಕೇಳೋಣ. ಶುಭರಾತ್ರಿ.